ಹಾಯ್ ಹಲೋ ನಮಸ್ಕಾರ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ. ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನನ್ನ ಕ್ಲಾಸ್ ಅನ್ನ ಶುರು ಮಾಡ್ತಾ ಇದ್ದೀನಿ. ನೋಡಿ, ಇವತ್ತು ನಾನು ತಗೊಂಡಿರುವಂತ ಟಾಪಿಕ್ ರಕ್ತ. ಏನು ರಕ್ತ? ಈ ರಕ್ತ ಸಂಬಂಧಪಟ್ಟಂತೆ ಕೆಲವು 10 ಕಲಿಕಾಂಶಗಳಿದಾವೆ. ಆ 10 ಕಲಿಕಾಂಶಗಳನ್ನ ನಾವು ನೀಟಾಗಿ ಕಲ್ತ್ಕೊಂಡ್ರೆ 100% 1-2 ಮಾರ್ಕ್ಸ್ ಫಿಕ್ಸ್, ಡೌಟೇ ಇಲ್ಲ. ಸೊ ಹಾಗಾಗಿ ನಾನು ಏನ್ ಮಾಡ್ತಾ ಹೋಗ್ತೀನಿ ಅಂತಂದ್ರೆ, ಈ ಕಲಿಕಾಂಶಗಳನ್ನ ನೋಡ್ತಾ ಹೋಗಿ. ನೀವು ಈ ಕಲಿಕಾಂಶಗಳನ್ನ ನೋಡ್ತಾ ಹೋಗಿ. ಈ ಕಲಿಕಾಂಶಗಳ ಆಧಾರದ ಮೇಲೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಪಾಠ ಮಾಡ್ತಾ ಹೋಗ್ತೀನಿ. ಅದರಲ್ಲಿ ಮೊದಲನೇ ಕಲಿಕಾಂಶ ಏನ್ ಕಾಣಿಸ್ತಿದೆ? ರಕ್ತ. ಎರಡನೇ ಕಲಿಕಾಂಶ ಏನ್ ಕಾಣ್ತಿದೆ? ರಕ್ತದ 2 ಭಾಗಗಳು. ಮತ್ತೆ ಮೂರನೇ ಕಲಿಕಾಂಶ ದ್ರವ ಭಾಗ. ನಾಲ್ಕನೇದು ಘನ ಭಾಗ. ಐದನೇದು ರಕ್ತ ಹೆಪ್ಪುಗಟ್ಟುವಿಕೆ ಬಗ್ಗೆ, ಅಂದ್ರೆ ರಕ್ತ ಯಾವ ತರ ಹೆಪ್ಪುಗಡ್ತದೆ ಅಂತ ನಾವು ತಿಳ್ಕೊಳ್ತಾ ಹೋಗ್ತೀವಿ. ನೆಕ್ಸ್ಟ್ ರಕ್ತದ ಬ್ಯಾಂಕ್. ರಕ್ತದ ಬ್ಯಾಂಕ್ ಅಂತಂತಂದ್ರೆ ರಕ್ತವನ್ನ ಸ್ಟೋರ್ ಮಾಡುವಂಥದ್ದು, ಪ್ರಿಸರ್ವ್ ಮಾಡುವಂಥದ್ದಲ್ವಾ. ಸೊ ಮೊದಲು ಯಾರು ಮಾಡಿತ್ತು ಅನ್ನೋದು ಕೂಡ ನಾವು ಏನ್ ಮಾಡ್ತಾ ಹೋಗ್ತೀನಿ, ಇಲ್ಲಿ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ರಕ್ತದ ಗುಂಪುಗಳ ಬಗ್ಗೆ ನಾವು ಏನ್ ಮಾಡ್ತಾ ಹೋಗೋಣ, ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ಅದರಲ್ಲಿ ರಕ್ತದ ಗುಂಪುಗಳು RH ಫ್ಯಾಕ್ಟರ್ಸ್ ಅಂತಾನು ಕೂಡ ಬರ್ತವೆ. 2 ಜನ ವಿಜ್ಞಾನಿಗಳು ಬರ್ತಾರೆ, ಅದ್ರ ಬಗ್ಗೆನೂ ಕೂಡ ಅವ್ರ ಬಗ್ಗೆನೂ ಕೂಡ ನಾನು ಏನ್ ಮಾಡ್ತಾ ಹೋಗ್ತೀನಿ, ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಕಲಿಕಾಂಶ 8ನೇ ಕಲಿಕಾಂಶ, ವಿವಿಧ ಪ್ರಾಣಿಗಳ ರಕ್ತದ ಬಣ್ಣ. ಈಗ ನಮ್ಮ ದೇಹದ ರಕ್ತದ ಬಣ್ಣ ಏನ್ ಹೇಳಿ, ಕೆಂಪು ಅಲ್ವಾ? ಹೌದಲ್ವಾ? ಹಾಗಾದ್ರೆ ವಿವಿಧ ಪ್ರಾಣಿಗಳಲ್ಲಿ ಯಾವ್ಯಾವ ಬಣ್ಣ ಇರ್ತದೆ ರಕ್ತ ಅನ್ನೋದನ್ನ ನಾವ್ ಏನ್ ಮಾಡ್ತಾ ಹೋಗ್ತೀವಿ, ಸ್ಟಡಿ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ 9ನೇ ಕಲಿಕಾಂಶ, ರಕ್ತಕ್ಕೆ ಸಂಬಂಧಿಸಿದಂತಹ ರೋಗಗಳು. ಮನುಷ್ಯರಿಗೆ ಹಲವಾರು ಕಾಯಿಲೆಗಳು ಬರ್ತವೆ ಕಣ್ರಿ. ಬ್ರೈನಿಗೆ ಸಂಬಂಧಪಟ್ಟಂತೆ ಕಾಯಿಲೆ ಬರ್ತದೆ, ರಕ್ತಕ್ಕೆ ಸಂಬಂಧಪಟ್ಟಂತೆ ಕಾಯಿಲೆ ಬರ್ತದೆ, ಮೂಳೆಗೆ ಸಂಬಂಧಪಟ್ಟಂತ ಕಾಯಿಲೆ ಬರ್ತದೆ, ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳು ಬರ್ತವೆ. ಸೊ ಹಲವಾರು ಕಾಯಿಲೆಗಳು ಬರ್ತವೆ. ಆ ಹಲವಾರು ಕಾಯಿಲೆಗಳಲ್ಲಿ ರಕ್ತಕ್ಕೆ ಸಂಬಂಧಿಸಿದಂತ ಕಾಯಿಲೆಗಳು ಪ್ರಮುಖವಾಗಿ 3 ಇದಾವೆ. ಆ 3 ನಾವೇನ್ ಮಾಡ್ತಾ ಹೋಗಂತಂದ್ರೆ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಇದೇ ರಕ್ತಕ್ಕೆ ಸಂಬಂಧಪಟ್ಟಂತೆ ತಂದೆ ತಾಯಿಯಿಂದ ಮಕ್ಕಳು ಪಡೆಯಬಹುದಾದಂತಹ ರಕ್ತದ ಗುಂಪುಗಳು. ನೋಡಿ, ತಂದೆ ತಾಯಿಯಿಂದ ಮಕ್ಕಳು ಪಡೆಯಬಹುದಾದಂತಹ ರಕ್ತದ ಗುಂಪುಗಳು. ಫಾರ್ ಎಕ್ಸಾಂಪಲ್ ಏನು ಅಂತಂತಂದ್ರೆ, ಇದ್ರ ಬಗ್ಗೆ ನಾನು ಟಾಪಿಕ್ ವೈಸ್ ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಅದರಲ್ಲಿ ಈಗ ಸ್ವಲ್ಪ ಬೇಸಿಕ್ ಹಿಂಗೆ ಹೇಳ್ತಿದ್ದೀನಿ ನೋಡಿ. ಫಾರ್ ಎಕ್ಸಾಂಪಲ್, ಈಗ ನನ್ನ ಬ್ಲಡ್ ಗ್ರೂಪ್ ಏನು ಅಂತಂದ್ರೆ ಬಿ ಪಾಸಿಟಿವ್. ಸೊ ನಂದು ಬಿ ಪಾಸಿಟಿವ್ ಅಂತಂದ್ರೆ ನಮ್ಮ ತಂದೆ ತಾಯಿದು ಯಾವ ಬ್ಲಡ್ ಗ್ರೂಪ್ ಆಗಿರ್ತದೆ ಅನ್ನೋದು ಮುಖ್ಯ. ನಮ್ಮ ತಂದೆ ತಾಯಿದು ಯಾವ್ದಾಗಿರ್ತದೆ ನೋಡಿ, ಬಿ ಆಗಿರ್ಬೇಕು ಅಥವಾ ಓ ಆಗಿರ್ಬೇಕು. ಬಿ ಅಥವಾ ಓ ಆಗಿದ್ರೆ 100% ಹುಟ್ಟೋ ಮಕ್ಕಳು ಕೂಡ ಏನಾಗಿರ್ತಾರೆ, ಬಿ ಆಗೇ ಇರ್ತವೆ ಸಾಮಾನ್ಯವಾಗಿ. ಸೊ ಈಗ ಫಾರ್ ಎಕ್ಸಾಂಪಲ್, ನಮ್ಮ ತಾಯಿ ಬ್ಲಡ್ ಗ್ರೂಪ್ ಏನು, ಬಿ. ನಮ್ಮ ತಂದೆ ಬ್ಲಡ್ ಗ್ರೂಪ್ ಏನು, ಓ. ಹಾಗಾಗಿ ಏನಾಗ್ತೈತೆ ಇಲ್ಲಿ, ನಾನು ಬಿ ಪಾಸಿಟಿವ್ ಅನ್ನೋ ರಕ್ತವನ್ನ ಪಡ್ಕೊಂಡಿದ್ದೀನಿ. ಸೊ ಈ ತರ ನಾವೇನ್ ಮಾಡ್ತಾ ಹೋಗೋಣ ಅಂತಂತಂದ್ರೆ, A ಆದಾಗ, A B ಆದಾಗ, O ಆದಾಗ, ಸೊ AB ಆದಾಗ, ಸೊ ಯಾವ ಮಕ್ಕಳು ಯಾವ ತರದ ರಕ್ತವನ್ನ ಪಡಿತದೆ ಅನ್ಬಿಟ್ಟು ನಾನು ಏನ್ ಮಾಡ್ತಾ ಹೋಗ್ತೀನಿ ಅಂತಂದ್ರೆ ಈ ತರಗತಿಯಲ್ಲಿ ಹೇಳ್ತಾ ಹೋಗ್ತೀನಿ. ಬನ್ನಿ ಮೊದಲನೇ ಸ್ಲೈಡ್ಗೆ ನಾವು ಹೋಗೋಣ. ಎಸ್, ಮೊದಲನೇ ಸ್ಲೈಡ್ಗೆ ನಾವು ಬಂದು ಇಲ್ಲಿ ಮೊದಲನೇ ಕ್ವಶನ್ ಏನಿದೆ ಅಂತ ನೋಡಿ. ರಕ್ತ ಎಂದರೇನು ಅಂತ ಕೊಟ್ಟಿದ್ದಾರೆ, ಮತ್ತೆ ಅದರ ಮಹತ್ವವನ್ನ ತಿಳಿಸಿ ಅಂತ ಹೇಳ್ತಾರೆ. ರಕ್ತ ಅಂದ್ರೇನು? ರಕ್ತ ಅಂದ್ರೆ ರಕ್ತವು ಒಂದು ದ್ರವರೂಪಿ ಸಂಯೋಜಕ ಅಂಗಾಂಶ. ವೆರಿ ವೆರಿ ಇಂಪಾರ್ಟೆಂಟ್, ನೀವು ಬರ್ಕೊಳ್ಳಿ. ರಕ್ತ ಅಂದ್ರೇನು ಅಂತಂದ್ರೆ ಒಂದು ದ್ರವರೂಪಿ ಸಂಯೋಜಕ ಅಂಗಾಂಶ. ನೋಡಿ, ದ್ರವರೂಪಿ ಸಂಯೋಜಕ ಅಂಗಾಂಶ. ನಾನು ಈ ತರ ಟೈಮ್ ವೇಸ್ಟ್ ಮಾಡಕ್ ಇಷ್ಟಪಡಲ್ಲ. ನಾನು ಹೇಳ್ತಾ ಹೋಗ್ತೀನಿ, ನೀವು ಕೇಳ್ತಾ ಹೋಗಿ, ನೀವೇ ಸ್ವಲ್ಪ ಬರ್ಕೊಳ್ತಾ ಹೋಗಿ. ಸೊ ರಕ್ತ ಎಂದರೇನು ಅಂತ ಗೊತ್ತಾಯ್ತು. ಇಲ್ಲಿ ಮಹತ್ವ ಬೇಕು. ರಕ್ತದ ಮಹತ್ವ ಏನು? ಈಗ ತಂದೆ ತಾಯಿ ಮಹತ್ವ ತಂದೆ ಇದ್ದಾಗಲೇ ಗೊತ್ತಾಗೋದು, ತಾಯಿ ಇದ್ದಾಗಲೇ ಗೊತ್ತಾಗೋದು, ಹೌದಲ್ವಾ? ಇಲ್ಲದೆ ಇದ್ದಾಗ ಗೊತ್ತಾಗಲ್ಲ. ಸೊ ಅದೇ ತರ ರಕ್ತದ ಮಹತ್ವ ಏನು ಅಂತಂತಂದ್ರೆ, ರಕ್ತ ಏನಕ್ಕೆ ಬೇಕು ಈ ದೇಹಕ್ಕೆ? ನೋಡ್ರಿ, ನಾವು ತಗೊಳ್ಳುವಂತ ಆಕ್ಸಿಜನ್ ಇಡೀ ದೇಹದ ತುಂಬಾ ಓಡಾಡ್ಬೇಕು ಅಂತಂತಂದ್ರೆ ಅದಕ್ಕೆ ರಕ್ತ ಬೇಕೇ ಬೇಕು ಕಣ್ರಿ. ಒಂದು ಆಕ್ಸಿಜನ್ ಅನ್ನ ಸಪ್ಲೈ ಮಾಡಕ್ಕೋಸ್ಕರ ರಕ್ತ ತುಂಬಾ ಮುಖ್ಯ ಆಗಿದೆ. ಅಷ್ಟೇ ಅಲ್ಲ, ರಕ್ತ ಇನ್ನೂ ಏನಕ್ಕೆ ಬೇಕು? ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುವಂತಹ ಅಮೈನೋ ಆಸಿಡ್ ಆಗಿರ್ಬೋದು, ಗ್ಲೂಕೋಸ್ ಆಗಿರ್ಬೋದು, ಗ್ಲಿಸರಲ್ ಆಗಿರ್ಬೋದು, ಈ ದೇಹದ ಎಲ್ಲಾ ಭಾಗಗಳಿಗೆ ಏನಾಗಬೇಕು? ವರ್ಗಾವಣೆ ಆಗ್ಬೇಕು. ಎಲ್ಲಾ ಜೀವಕೋಶಗಳಿಗೆ ವರ್ಗಾವಣೆ ಆಗ್ಬೇಕು. ಆ ವರ್ಗಾವಣೆ ಹೆಂಗಾಗ್ತದೆ? ಈ ರಕ್ತದ ಸಹಾಯದಿಂದ ಆಗ್ತದೆ. ಸೊ ಹಾಗಾಗಿ ನಮ್ಮ ರಕ್ತ ತುಂಬಾ ಮುಖ್ಯ ಆಗೇ ಆಗ್ತದೆ. ಸೊ ರಕ್ತ ಎಂದರೆ ಏನಂತ ಗೊತ್ತಾಯ್ತು. ನೆಕ್ಸ್ಟ್ ಅದರ ಮಹತ್ವನು ಕೂಡ ಗೊತ್ತಾಯ್ತು. ಇನ್ನೂ ಒಂದು ಪಾಯಿಂಟ್ ಹೇಳ್ತೀನಿ ನೋಡಿ. ನಮ್ಮ ಉಸಿರಾಟ ಮಾಡೋದಕ್ಕೆ ಪ್ರಮುಖವಾಗಿ ಬೇಕಾಗಿರೋದು ಏನು ಅಂತಂತಂದ್ರೆ ರಕ್ತ. ನಾವು ತಗೊಳ್ಳುವಂತ ಆಕ್ಸಿಜನ್ ಐತಲ್ಲ, ಅದು ರಕ್ತದ ಮೂಲಕನೇ ಹೋಗ್ತದೆ. ಜೀವಕೋಶಗಳಲ್ಲಿ ಬಳಸ್ಕೊಂಡಿದ್ದಂತ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ಆಗಿ ಪರಿವರ್ತನೆ ಆಗಿ ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ಏನಾಗಬೇಕು ಅಂತಂದ್ರೆ ದೇಹದಿಂದ ಹೊರಗಡೆ ಹೋಗ್ಬೇಕು ಅಂತಂದ್ರೆ ಅದು ರಕ್ತನೇ. ರಕ್ತ ಏನ್ ಮಾಡ್ತದೆ? ಸಹಾಯ ಮಾಡ್ತದೆ. ಸೊ ರಕ್ತ ಎಂದರೇನಂದ್ರೆ ಗೊತ್ತಾಯ್ತು, ಅದರ ಮಹತ್ವನೂ ಕೂಡ ಗೊತ್ತಾಯ್ತು. ನೆಕ್ಸ್ಟ್ ಬರೋಣ, ಮಾನವನ ದೇಹದಲ್ಲಿ ರಕ್ತದ
ಪ್ರಮಾಣ. ಎಸ್, ಮಾನವನ ದೇಹದಲ್ಲಿ ಎಷ್ಟು ಪ್ರಮಾಣದಲ್ಲಿ ರಕ್ತ ಇದೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, ವಯಸ್ಕ ಮಾನವನ ದೇಹದಲ್ಲಿ ಎಷ್ಟು ರಕ್ತ ಇರ್ತದೆ ಅಂತಂದ್ರೆ 5.6 ಎಷ್ಟಿರ್ತದೆ? 5.6 ಲೀಟರ್ನಷ್ಟು. ವೆರಿ ವೆರಿ ಇಂಪಾರ್ಟೆಂಟು. 5.6 ಲೀಟರ್ನಷ್ಟು ಏನಿರ್ತದೆ ಅಂತಂತಂದ್ರೆ ರಕ್ತ ಇರುತ್ತದೆ. ಏನಿರ್ತದೆ? ರಕ್ತ ಇರುತ್ತದೆ. ನೆಕ್ಸ್ಟ್, ಇದನ್ನ ನಾವು ಏನಂತ ಕರಿಬಹುದು ಅಂತಂದ್ರೆ, ಈ 5.6 ಲೀಟರ್ ರಕ್ತ ಅಂತ ಹೇಳಿದ್ನಲ್ಲ, ಇದನ್ನ ನಾವು 85 ಮಿಲಿ ಲೀಟರ್ ಪರ್ ಕೆಜಿ ಅಂತಾನು ಕೂಡ ಕರಿಬಹುದು. ನೋಡಿ, ಮಾನವನ ದೇಹದಲ್ಲಿ ಎಷ್ಟು ಲೀಟರ್ ರಕ್ತ ಇದೆ ಅಂತಂದ್ರೆ 5.6 ಲೀಟರ್ ಅಂತ ನಾವು ಹೇಳ್ಬೋದು ಸಾಮಾನ್ಯವಾಗಿ. ಓಕೆನಾ? ಬಟ್ ಇಲ್ಲಿ ಮಿಲಿ ಲೀಟರ್ ಪರ್ ಕೆಜಿ ಅಂತ ಕೇಳಿದಾಗ ಎಷ್ಟು ಮಿಲಿ ಲೀಟರ್ ಅಂತ ಹೇಳ್ಬೇಕು ಅಂತಂದ್ರೆ 85 ಮಿಲಿ ಲೀಟರ್ ಇರಬೇಕು. ಓಕೆನಾ? ನೆಕ್ಸ್ಟ್ ಟಾಪಿಕ್ ಹೋಗೋಣ. ನೆಕ್ಸ್ಟ್ ಟಾಪಿಕ್ ಏನೈತೆ? ಮೂರನೇ ಟಾಪಿಕ್, ಮಾನವನ ದೇಹದ ತೂಕ. ಮಾನವನ ದೇಹದ ರಕ್ತದ ತೂಕ ಎಷ್ಟು, ಮತ್ತೆ ಆ ರಕ್ತದ pH ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಿದ್ದಾರೆ. ಮಾನವನ ದೇಹದ ರಕ್ತದ ತೂಕ ಎಷ್ಟಿದೆ ಅಂತಂದ್ರೆ ಓನ್ಲಿ ಫಾರ್ 8% ಅಷ್ಟು. 8% ಅಷ್ಟು. ನೋಡಿ, ಸಾಮಾನ್ಯವಾಗಿ ಈಗ ಒಬ್ಬ ವ್ಯಕ್ತಿ 100 kg ಇದ್ದಾನೆ ಅಂತ ತಿಳ್ಕೊಳ್ಳಿ. ನೀವು ಕನ್ಸಿಡರ್, ಇಮ್ಯಾಜಿನೇಷನ್ ಮಾಡ್ಕೊಳ್ರಿ. ನೀವು ಒಬ್ಬ ವ್ಯಕ್ತಿ 100 kg ಇದ್ದಾನೆ ಅಂತ ತಿಳ್ಕೊಳ್ಳಿ. ಸೊ ಈ 100 kg ಇದ್ದಾನೆ ಅಂತಂದ್ರೆ ರಕ್ತ ಎಷ್ಟು kg ಇರ್ತದೆ ಅಂತಂದ್ರೆ 8% ಅಷ್ಟು ಇರ್ತದೆ. ಅಂದ್ರೆ 100 kg ಅಂತಂದ್ರೆ ರಕ್ತ ಎಷ್ಟು kg ಇರ್ಬೋದು? ಹಾಗಾದ್ರೆ ಅವನ ದೇಹದಲ್ಲಿ 8% ಅಂತಂದ್ರೆ 8 kg ಮಾತ್ರ. ಎಷ್ಟು kg? 8 kg ರಕ್ತನೇ ಇರುತ್ತೆ. ಈಗ ನೀವೇ ಥಿಂಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ಏನಾದ್ರು ನೀವು 90 kg ಇದ್ರೆ ಅಂತಂದ್ರೆ ಅದನ್ನ 8%ಗೆ ಕನ್ವರ್ಟ್ ಮಾಡಿ. ಅಷ್ಟು ಪ್ರಮಾಣದಲ್ಲಿ ಏನಿರ್ತದೆ ಅಂತಂದ್ರೆ ನಿಮ್ಮ ರಕ್ತದ ತೂಕ ಇರುತ್ತದೆ. ನೆಕ್ಸ್ಟ್, ಇದೇ ರಕ್ತಕ್ಕೆ ಸಂಬಂಧಪಟ್ಟಂತೆ pH ಮೀಟರ್ ಅಂತಿದೆ, ಅಲ್ಲಿ ಗಮನಿಸ್ತಾ ಇದ್ದೀರಾ ನೀವು? pH ಮೀಟರ್. ವಾಟ್ ಇಸ್ ದ pH? ಏನು pH ಎಂದರೇನು? pH ಅಂದ್ರೆ ಏನಿಲ್ಲ ಕಣ್ರು, ಜಸ್ಟ್ ಸಿಂಪಲ್, ಪೊಟೆನ್ಶಿಯಲ್ ಆಫ್ ಹೈಡ್ರೋಜನ್. ಏನೋ ಪೊಟೆನ್ಶಿಯಲ್ ಆಫ್ ಹೈಡ್ರೋಜನ್. ಏನು ಪೊಟೆನ್ಶಿಯಲ್ ಆಫ್ ಹೈಡ್ರೋಜನ್ ಅಂತಂದ್ರೆ ಏನು ಹೇಳಿ ನೋಡೋಣ. ನೋಡಿ, ಪೊಟೆನ್ಶಿಯಲ್ ಆಫ್ ಹೈಡ್ರೋಜನ್ ಅಂತಂದ್ರೆ ಒಂದು ಹೈಡ್ರೋಜನ್ ಅನ್ನ ಪ್ರಮಾಣ, H+ ಅಯಾನ್ಗಳ ಒಂದು ಪ್ರಮಾಣ ಎಷ್ಟಿದೆ ಅಂತ ನಾವೇನ್ ಮಾಡ್ಬೇಕು? ತಿಳ್ಕೊತೀವಲ್ಲ, ಅದನ್ನೇ ಪೊಟೆನ್ಶಿಯಲ್ ಆಫ್ ಹೈಡ್ರೋಜನ್ ಅಂತ ನಾವು ಕರಿತೀವಿ. ಇಲ್ಲಿ ಕೇಳೋ ಕ್ವಶನ್ ಏನು ಅಂತಂದ್ರೆ, ರಕ್ತ ಸಂಬಂಧಪಟ್ಟಂತ ಈ ಟಾಪಿಕ್ ಅಲ್ಲಿ ಏನ್ ಕ್ವಶನ್ ಕೇಳ್ತಾರ ಅಂತಂದ್ರೆ, ನೋಡಿ, pH ಮೀಟರ್ ಅಂತಿದೆಯಲ್ಲ, ಕ್ಷಮೆ ಇರಲಿ, ಇಲ್ಲಿ pH ಮೀಟರ್ ಅಂತಿದಿರಲ್ಲ, ಈ pH ಮೀಟರ್ ಎಷ್ಟಿರ್ತದೆ ಹೇಳ್ರಪ್ಪ ನೀವೇ? ನಿಮ್ಮೆಲ್ಲರಿಗೂ ಗೊತ್ತಿರಂಗೆ 10ನೇ ತರಗತಿ ಬುಕ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ pH ಮೀಟರ್ ಐತೆ ಸೈನ್ಸ್ ಅಲ್ಲಿ. ಓಕೆನಾ? pH ಮೀಟರ್ ಎಷ್ಟಿರುತ್ತೆ? 0 to 14. ಪೊಟೆನ್ಶಿಯಲ್ ಆಫ್ ಹೈಡ್ರೋಜನ್ ಮೀಟರ್ ಎಷ್ಟಿರುತ್ತೆ? 0 to 14 ಇರುತ್ತೆ. ಇಲ್ಲಿ ರಕ್ತದ pH ವ್ಯಾಲ್ಯೂ ಅನ್ನ ಕೇಳ್ತಿದ್ದಾರೆ. 0 to 7 ಇದನ್ನ ನಾವು ಆಮ್ಲ ಅಂತ ಕರಿತೀವಿ. 7 ಇಂದ 14 ವರೆಗೂ ನಾವೇನಂತ ಕರಿತೀವಿ? ಪ್ರತ್ಯಾಮ್ಲ ಅಂತ ಕರಿತೀವಿ. ನೋಡಿ, ಈ ಭಾಗವನ್ನ ನಾವು ಆಮ್ಲ ಅಂತ ಕರೆದ್ರೆ ಈ ಕಡೆ ಭಾಗವನ್ನ ನಾವು ಏನಂತ ಕರಿತೀವಿ? ಪ್ರತ್ಯಾಮ್ಲ ಅಂತ ಕರಿತೀವಿ. ಓಕೆನಾ? ಸೊ ಇಲ್ಲಿ ನೋಡಿ, ಈಗ ರಕ್ತದ pH ವ್ಯಾಲ್ಯೂ ಎಷ್ಟಿರುತ್ತೆ ಅಂತಂದ್ರೆ 7ಕ್ಕಿಂತ ಜಾಸ್ತಿ ಇರುತ್ತೆ. ರಕ್ತದ pH ವ್ಯಾಲ್ಯೂ 7ಕ್ಕಿಂತ ಜಾಸ್ತಿ ಇದ್ರೆ ಅಲ್ಲಿ ಆಮ್ಲ ಆಗಿರ್ತದ, ಪ್ರತ್ಯಾಮ್ಲ ಆಗಿರ್ತದೆ. ನಿಮ್ಮೆಲ್ಲರಿಗೂ ಗೊತ್ತಿರಂಗೆ ಇವಾಗ ಏನಾಗಿರ್ತದೆ? ರಕ್ತ ಯಾವಾಗಲೂ ಕೂಡ ಪ್ರತ್ಯಾಮ್ಲ ಆಗಿರ್ತದೆ. ಬಟ್ ಎಷ್ಟಿರುತ್ತೆ? 7.35 ಇಂದ 7.45 ವರೆಗೂ ರಕ್ತದ pH ವ್ಯಾಲ್ಯೂ ಇರುತ್ತದೆ. ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ರಕ್ತ ಆಮ್ಲನ? ನೋ. ರಕ್ತ ಏನಾಗ್ತದೆ ಹಾಗಾದ್ರೆ? ಪ್ರತ್ಯಾಮ್ಲ ಆಗೇ ಆಗ್ತದೆ. ನೆಕ್ಸ್ಟ್ ಬರಂಕಂದ್ರೆ, ನೆಕ್ಸ್ಟ್ ಏನಿದೆ ನೋಡಿ, ಈಗ 4ನೇ ಪಾಯಿಂಟ್ಸಿಗೆ ಬರ್ತಾ ಇದೀವಿ. 4ನೇ ಪಾಯಿಂಟ್ಸ್ ಏನೈತೆ? ರಕ್ತದ ಸಾಂದ್ರತೆ. ಈಗ ಫಾರ್ ಎಕ್ಸಾಂಪಲ್ ಡೆನ್ಸಿಟಿ ಅಲ್ವಾ, ಡೆನ್ಸಿಟಿ ಆಫ್ ಬ್ಲಡ್ ಅಂತ ಕೇಳ್ತಿದ್ದಾರೆ. ಅಂದ್ರೆ ಈಗ ಶುದ್ಧ ನೀರಿನ ಒಂದು ಸಾಂದ್ರತೆ ಎಷ್ಟು ಅಂತ ಕೇಳ್ಬೋದು, ಅಥವಾ ರಕ್ತದ ಸಾಂದ್ರತೆ ಎಷ್ಟು ಅಂತ ಕೇಳ್ಬೋದು. ಇಲ್ಲಿ ಕೇಳಿದಾಗ ನಾವೇನ್ ಹೇಳ್ಬೇಕು ಅಂತಂದ್ರೆ, ರಕ್ತದ ಸಾಂದ್ರತೆ ಏನಾದ್ರು ಕೇಳಿದ್ರೆ ನಾವು ಬರಿಬೇಕಾಗಿರೋದು 1060 ಕಿಲೋಗ್ರಾಮ್ ಪರ್ ಮೀಟರ್ ಕ್ಯೂಬ್. ವೆರಿ ವೆರಿ ಇಂಪಾರ್ಟೆಂಟ್ ಕಣ್ರಿ. ಹಾಗಾದ್ರೆ ಶುದ್ಧ ನೀರಿನ ಒಂದು ಡೆನ್ಸಿಟಿ ಎಷ್ಟು ಅಂತ ಕೇಳಿದ್ರೆ, ಶುದ್ಧ ನೀರು ಏನಿಲ್ಲ ಕಣ್ರಿ, 1060 ಇತ್ತಲ್ವಾ, ಬರೀ 1000 ಕಣ್ರಿ ಅಷ್ಟೇ. 1000 ಕಿಲೋಗ್ರಾಮ್ ಪರ್ ಮೀಟರ್ ಕ್ಯೂಬ್. ವೆರಿ ವೆರಿ ಇಂಪಾರ್ಟೆಂಟ್. ನೀರಿಂದ ಏನಾರು ಕೇಳಿದ್ರೆ 1000 ಅಂತ ನೆನ್ಪಿಟ್ಕೊಂಡಿರ್ಬೇಕು. ಅಕಸ್ಮಾತ್ ರಕ್ತ ಅಂತ ಏನಾರು ಕೇಳಿದ್ರೆ 1060 ಕಿಲೋಗ್ರಾಮ್ ಪರ್ ಮೀಟರ್ ಕ್ಯೂಬ್ ಅಂತ ನಾವು ನೆನ್ಪಿಟ್ಕೊಂಡಿರ್ಬೇಕು. ನೆಕ್ಸ್ಟ್ ಬರೋಣ. ಈಗ ರಕ್ತದ ಸಾಂದ್ರತೆಯನ್ನು ಕೂಡ ಏನಾಯ್ತು ನಮಗೆ ಗೊತ್ತಾಯ್ತು. ಈ 3 ಟಾಪಿಕ್ಗಳು 4 ಟಾಪಿಕ್ಗಳು ಕೂಡ ಸಾಮಾನ್ಯವಾಗಿ ಗೊತ್ತಾಯ್ತು. ನೆಕ್ಸ್ಟ್ ಬರ್ತಾ ಇದ್ದೀರಿ ಯಾವುದು? ಬ್ಲಡ್ ಸೈಂಟಿಫಿಕ್ ಸ್ಟಡಿ. ಓಕೆ,
ಬ್ಲಡ್ ಸೈಂಟಿಫಿಕ್ ಸ್ಟಡಿ ಅಂದ್ರೆ ಕನ್ನಡದಲ್ಲಿ ನಾವು ಏನಂತ ಕರಿತೀವಿ ಅಂತಂದ್ರೆ ರಕ್ತದ ಒಂದು ವೈಜ್ಞಾನಿಕ ಅಧ್ಯಯನ ಅಂತ ಕರಿತೀವಿ. ಹಾಗಾದ್ರೆ ರಕ್ತದ ಒಂದು ವೈಜ್ಞಾನಿಕ ಅಧ್ಯಯನಕ್ಕೆ ನಾವ್ ಏನಂತ ಕರಿತೀವಿ ಗೊತ್ತಾ? ರಕ್ತದ ಒಂದು ವೈಜ್ಞಾನಿಕ ಅಧ್ಯಯನಕ್ಕೆ ನಾನು ಇಲ್ಲಿ ಬರಿತೀನಿ ನೋಡಿ, ಸ್ವಲ್ಪ ಏನಂತ ಬರಿತೀನಿ, ಸಿರಾಲಜಿ ಅಂತ ಕರಿತೀವಿ. ಏನಂತ ಕರಿತೀವಿ? ಸಿರಾಲಜಿ ಅಂತ ಕರಿತೀವಿ. ಒಂದು ರಕ್ತದ ಬಗ್ಗೆ ಒಂದು ವೈಜ್ಞಾನಿಕವಾಗಿ ನಾವು ಸ್ಟಡಿ ಮಾಡೋದಕ್ಕೆ ನಾವು ಸಿರಾಲಜಿ ಅಂತ ಕರಿತೀವಿ. ಆ ಸ್ಟಡಿ ಮಾಡೋರ್ಗೆ ನಾವ್ ಏನಂತ ಕರಿತೀವಿ ಅಂತಂದ್ರೆ ಸಿರಾಲಜಿಸ್ಟ್ ಅಂತ ಕರಿತೀವಿ. ಇಲ್ಲಿ ಸಿರಾಲಜಿ ಅಂತ ಆಯ್ತಲ್ಲ, ಸೊ ಈ ಜಾಗಕ್ಕೆ ಜಿ ಜಾಗದಲ್ಲಿ ಸೇರ್ಸೋದಷ್ಟೇ. ರಕ್ತದ ಒಂದು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂತಹ ಡಾಕ್ಟರ್ಗಳಿರ್ತಾರಲ್ಲ, ಸೊ ಆ ವ್ಯಕ್ತಿಗಳಿರ್ತಾರಲ್ಲ, ಅವರಿಗೆ ಸಿರಾಲಜಿಸ್ಟ್ ಅಂತ ಕರಿತೀವಿ. ಇಲ್ಲಿ ನೆಕ್ಸ್ಟ್ ಬರೋಣ ಕಲಿಕಾಂಶ. ಈಗ 6ನೇದಕ್ಕೆ ಬರ್ತಾ ಇದೀವಿ. ಈ ಹೆಮಟಾಲಜಿ ಅಂತ ಬಂದಿದೆ. ಹೆಮಟಾಲಜಿ ಏನು? ಹೆಮಟಾಲಜಿ ಏನು? ಹೆಮಟಾಲಜಿ ಅಂತಂದ್ರೇನು? ರಕ್ತದ ಬಗ್ಗೆ ಅಧ್ಯಯನ ಮಾಡೋದಿದು. ಅಂದ್ರೆ ರಕ್ತದ ರೋಗಗಳ ಬಗ್ಗೆ, ಅದರ ಚಿಕಿತ್ಸೆಯ ಬಗ್ಗೆ ಅಧ್ಯಯನ ಮಾಡುವಂತಹ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ? ಹೆಮಟಾಲಜಿ ಅಂತ ಕರಿತೀವಿ. ಅಲ್ಲಿ ನೋಡಿ, ಸೈಂಟಿಫಿಕ್ ಸ್ಟಡಿ ವೈಜ್ಞಾನಿಕ ಅಧ್ಯಯನಕ್ಕೆ ನಾವೇನಂತ ಕರಿತೀವಿ? ಸಿರಾಲಜಿ ಅಂತ ಕರಿತೀವಿ, ಸಿರಾಲಜಿಸ್ಟ್ ಅಂತ ಕರಿತೀವಿ. ಇಲ್ಲಿ ಹೆಮಟಾಲಜಿ ಅಂತ ಐತೆ, ಅಂದ್ರೆ ಇಲ್ಲಿ ರಕ್ತದ ರೋಗಗಳ ಬಗ್ಗೆ, ಅದರ ಚಿಕಿತ್ಸೆ ಬಗ್ಗೆ ಅಧ್ಯಯನ ಮಾಡುವಂತಹ ಶಾಸ್ತ್ರಕ್ಕೆ ನಾವು ಹೆಮಟಾಲಜಿ ಅಂತ ಕರಿತೀವಿ. ಹಂಗೆ ಮಾಡ್ತಾರಲ್ಲ, ಸೊ ಆ ವೈದ್ಯರಿಗೆ ನಾವು ಏನಂತ ಕರಿತೀವಿ ಅಂತಂದ್ರೆ ಹೆಮಟೋಪ್ಯಾಥಾಲಜಿಸ್ಟ್ ಅಂತ ಕರಿತೀವಿ. ಇಲ್ಲಿ ನೋಡಿ ಬರ್ದಿದ್ದೀನಿ, ಇಲ್ಲಿ ಇಂಗ್ಲಿಷ್ ಅಲ್ಲಿ ಬರ್ದಿದ್ದೀನಿ, ಕನ್ನಡದಲ್ಲಿ ನೀವು ಬರ್ಕೊಳ್ಳೋದಾರೆ ಈ ತರ ಬರ್ಕೊಳ್ಳಿ, ಹೆಮಟೋಪ್ಯಾಥಾಲಜಿಸ್ಟ್ ಹೆಮಟೋಪ್ಯಾಥಾಲಜಿಸ್ಟ್ ಅಂತ ಕರಿತೀವಿ. ಓಕೆ, ಇನ್ನ 7ನೇ ಪಾಯಿಂಟ್ ಹೋಗೋಣ ಕಣ್ರಿ. ಇದೇ ರಕ್ತಕ್ಕೆ ಸಂಬಂಧಪಟ್ಟಂತೆ 7ನೇ ಪಾಯಿಂಟ್ ಬಂದೆ. ಅಸ್ಥಿ ಮಜ್ಜೆ. ಯಾವ ಮಜ್ಜೆ? ಅಸ್ಥಿ ಮಜ್ಜೆ. ಅಸ್ಥಿ ಮಜ್ಜೆ ಅಂದ ತಕ್ಷಣ ನಿಮ್ಗೆ ನೆನಪಾಗ್ಬಿಡ್ಬೇಕು. ಏನ್ ನೆನಪಾಗ್ಬೇಕು ಅಂತಂದ್ರೆ ಮೂಳೆ ನೆನಪಾಗ್ಬಿಡ್ಬೇಕು. ಸೊ ಮೂಳೆ ಒಳಗಡೆ ಐತೆ. ಸೊ ಇಲ್ಲಿ ಮೂಳೆ ಇದೆ ಅಂತ ತಿಳ್ಕೊಳ್ಳಿ. ಆ ಮೂಳೆ ಒಳಗಡೆ ಸಾಮಾನ್ಯವಾಗಿ ಈಗ ಮಟನ್ ಚಿಕನ್ ಎಲ್ಲ ತಿಂತಿರ್ತಾರಲ್ಲ, ಕುಟ್ಕೊಂಡು ಅದ್ರ ಒಳಗಡೆ ಹಿಂಗೆ ಚೀಪ್ತಾ ಇರ್ತಾರಲ್ಲ, ಸೊ ಆ ಜಾಗದಲ್ಲಿ ಏನಾಗ್ತದೆ ಅಂತಂದ್ರೆ ಅದನ್ನ ಸಾಮಾನ್ಯವಾಗಿ ನಾವು ಅಸ್ಥಿ ಮಜ್ಜೆ ಅಂತ ಕರಿತೀವಿ ಕಣ್ರಿ. ಆ ಜಾಗದಲ್ಲಿ ರಕ್ತ ಏನಾಗ್ತೈತೆ? ಉತ್ಪತ್ತಿ ಆಗ್ತೈತೆ. ವೆರಿ ವೆರಿ ಇಂಪಾರ್ಟೆಂಟ್ ಕಣ್ರಿ. ಎಲ್ಲಿ ರಕ್ತ ಉತ್ಪತ್ತಿ ಆಗ್ತಿದೆ ಅಂತ ಕೇಳಿದ್ರೆ ಅಸ್ಥಿ ಮಜ್ಜೆಯಲ್ಲಿ ರಕ್ತ ಉತ್ಪತ್ತಿ ಆಗ್ತೈತೆ ಅಂತ ನಾವು ಹೇಳ್ಬೇಕು. ಅಸ್ಥಿ ಮಜ್ಜೆಯಲ್ಲಿ ಐತೆ, ಮೂಳೆ ಒಳಗಡೆ ಐತೆ ಅನ್ನೋದನ್ನ ನಾವು ನೆನ್ಪಿಟ್ಕೊಂಡಿರ್ಬೇಕು. ಹೇಳ್ತೀನಿ, ಒಂದು ಸೆಕೆಂಡಿಗೆ ಎಷ್ಟು ಪ್ರಮಾಣದಲ್ಲಿ ಕೆಂಪು ರಕ್ತ ಕಣಗಳು ಬಿಡುಗಡೆ ಆಗ್ತವೆ, ಉತ್ಪತ್ತಿ ಆಗ್ತವೆ, ಬಿಳಿ ರಕ್ತ ಕಣಗಳು ಉತ್ಪತ್ತಿ ಆಗ್ತವೆ, ಕಿರುತಟ್ಟೆಗಳು ಉತ್ಪತ್ತಿ ಆಗ್ತದೆ, ಅವೆಲ್ಲನೂ ಕೂಡ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಈಗ ಬರೋಣ, ಅಸ್ಥಿ ಮಜ್ಜೆಯಲ್ಲಿ ಉತ್ಪತ್ತಿ ಆಗೇ ಆಗ್ತದೆ. ಏನಾಗ್ತದೆ? ರಕ್ತ ಉತ್ಪತ್ತಿ ಆಗ್ತದೆ. ಇದನ್ನ ನೀವು ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಬರೋಣ, ಗುಲ್ಮ ಮತ್ತು ಲಿವರ್. ಏನಿದು? ಈ ರಕ್ತಕ್ಕೂ ಗುಲ್ಮಕ್ಕೂ ಲಿವರ್ಗೂ ಏನಪ್ಪ ಸಂಬಂಧ ಅಂತ ಒಂದ್ ಸ್ವಲ್ಪ ಕನೆಕ್ಟ್ ಮಾಡಿ ನೋಡಿದಾಗ, ಈ ಗುಲ್ಮ ಮತ್ತು ಲಿವರ್ ಇದೆಯಲ್ಲ, ಲಿವರ್ ಅಂತಂದ್ರೇನು ಕನ್ನಡದಲ್ಲಿ ಯಕೃತ್ ಅಂತ ಕರಿತೀವಿ. ಗುಲ್ಮ ಆಯ್ತಲ್ಲ, ಸೊ ಈ ಗುಲ್ಮ ದೇಹದಲ್ಲಿ ಒಳಗಿರುವಂತ ಒಂದು ಭಾಗ ಅಲ್ವಾ. ಸೊ ಈ ಗುಲ್ಮ ಮತ್ತು ಲಿವರ್ ಏನ್ ಮಾಡ್ತದೆ ಅಂತಂದ್ರೆ ಕೆಂಪು ರಕ್ತ ಕಣಗಳನ್ನ ಏನ್ ಮಾಡ್ತದೆ ಅಂತಂದ್ರೆ ಸಾಯಿಸ್ತದೆ. ಕೆಂಪು ರಕ್ತ ಕಣ, ವಯಸ್ಸಾದ ಕೆಂಪು ರಕ್ತ ಕಣಗಳನ್ನ ಸಾಯಿಸ್ತದೆ. ಸೊ ಯಾವುದು? ಗುಲ್ಮ ಮತ್ತೆ ಲಿವರ್. ಹೇಳ್ತೀನಿ, ಗುಲ್ಮ ಮತ್ತೆ ಲಿವರ್. ಮುಂದೆ ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಹೇಳ್ತಾ ಹೋಗ್ತೀನಿ. ಗುಲ್ಮ ಮತ್ತೆ ಲಿವರ್. ಸೊ ಹಾಗಾಗಿ ಈ ಗುಲ್ಮ ಆಯ್ತಲ್ಲ, ಈ ಗುಲ್ಮವನ್ನ ಏನಂತ ಕರೀತಾರೆ ಅಂತಂತಂದ್ರೆ ರಕ್ತದ ಒಂದು ಸ್ಮಶಾನ ಅಂತಾನೆ ಕೂಡ ನಾವ್ ಏನ್ ಮಾಡ್ಬೋದು? ಕರೀತಾರೆ. ಸೊ ವಿಜ್ಞಾನಿಗಳು ಕರೀತಾರೆ, ನಾವಲ್ಲ, ವಿಜ್ಞಾನಿಗಳು ಸಾಮಾನ್ಯವಾಗಿ ಕರೆಯುವಂಥದ್ದು. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ. ಎಸ್, ನೆಕ್ಸ್ಟ್ ಸ್ಲೈಡ್ ಬಂದಿದೀವಿ ನೋಡಿ. ಕಲಿಕಾಂಶದಲ್ಲಿ ಈಗ ಕಲಿಕಾಂಶಗಳು ಮೊದಲನೇ ಕಲಿಕಾಂಶ ನಾನು ಏನ್ ಮಾಡಾಯ್ತು? ಮುಗಿಸಾಯ್ತು. ಇನ್ನು 9 ಕಲಿಕಾಂಶಗಳ ಬಗ್ಗೆ ಹೇಳಬೇಕು. ಈಗ 2ನೇ ಕಲಿಕಾಂಶಕ್ಕೆ ಬಂದಿದ್ದೀನಿ ನೋಡಿ. 2ನೇ ಕಲಿಕಾಂಶ, ಎಸ್, ರಕ್ತದ 2 ಭಾಗಗಳು. ನೋಡಿ, ಈಗ ದೇಹದಲ್ಲಿ ಹಲವಾರು ಭಾಗಗಳಿದಾವಲ್ವಾ, ಅದೇ ತರ ರಕ್ತದಲ್ಲೂ ಕೂಡ 2 ಭಾಗಗಳಿದಾವೆ. ಒಂದು ದ್ರವ ಭಾಗ, ಇನ್ನೊಂದು ಘನ ಭಾಗ. ಅಷ್ಟೇ ನಮಗೆ ಬೇಕಾಗಿರೋದು, ದ್ರವ ಭಾಗ ಮತ್ತು ಘನ ಭಾಗ. ಸೊ ಈ ದ್ರವ ಭಾಗ ಐತಲ್ಲ, ಸೊ ಆ ದ್ರವ ಭಾಗದ ಬಗ್ಗೆ ಹೇಳ್ತಾ ಇದೀನಿ ನೋಡಿ. ಆ ದ್ರವ ಭಾಗದಲ್ಲಿ ಘನ ಭಾಗದ ಬಗ್ಗೆ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಘನ ಭಾಗನೇ ಒಂದು ಸಾಕಷ್ಟು ಟೈಮ್ ಹಿಡಿತದೆ. ಸೊ ಆ ದ್ರವ ಭಾಗದಲ್ಲಿ 90% ಅಷ್ಟು ಪ್ಲಾಸ್ಮನೇ ಇದೆ. ರಕ್ತದಲ್ಲಿ 2 ಭಾಗಗಳು, ಒಂದು ದ್ರವ ಭಾಗ, ಇನ್ನೊಂದು ಘನ ಭಾಗ. ಆ ದ್ರವ ಭಾಗದಲ್ಲಿ ನೋಡಿ, ಆ ದ್ರವ ಭಾಗ 55% ಐತೆ. ಎಷ್ಟೈತೆ? 55% ಇದೆ. ಸೊ ಘನ ಭಾಗ ಎಷ್ಟೈತೆ? 45% ಇದೆ. ಓಕೆನಾ? ಸೊ ಆ ದ್ರವ ಭಾಗದಲ್ಲಿ ಬರೋಣ. ಆ ದ್ರವ ಭಾಗದಲ್ಲಿ 55% ಇರುವಂತಹ ದ್ರವ ಭಾಗದಲ್ಲಿ 90% ಏನೈತೆ ಅಂತಂದ್ರೆ ಪ್ಲಾಸ್ಮನೇ ಐತೆ. 90% ಏನೈತೆ? ಪ್ಲಾಸ್ಮಾ ಐತೆ. ಇನ್ನು 10% ಅಷ್ಟು ಏನೈತೆ? ಒಂದು 10% ಅಷ್ಟು ಏನೈತೆ? ಪ್ರೋಟೀನ್ ಇದೆ. ಸೊ ಹಾಗಾದ್ರೆ ಆ 10% ಇರುವಂತಹ ಪ್ರೋಟೀನ್ ಅಲ್ಲಿ ಪ್ರಮುಖವಾಗಿ 2 ಪ್ರೋಟೀನ್ಗಳು ಬರ್ತವೆ. ಸೊ ಅದ್ರಲ್ಲಿ ಯಾವ್ದು?
ಫೈಬ್ರೋನೋಸಿನ್, ಒಂದು ಯಾವುದು ಫೈಬ್ರೋನೋಸಿನ್, ಎರಡನೇದು ಯಾವುದು ಪ್ರೋಥ್ರೊಂಬಿನ್. ಇಲ್ಲಿ 0 ಹಾಕಿ, ಅನುಸ್ವರ ಹಾಕಿ, 0 ಅಲ್ಲ ಅನುಸ್ವರವನ್ನ ಹಾಕಿ ಪ್ರೋಥ್ರೊಂಬಿನ್ ಅಂತ ನಾವು ಕರಿತೀವಿ. ನೋಡಿ, ರಕ್ತದ 2 ಭಾಗಗಳು, ಒಂದು ದ್ರವ ಭಾಗ, 2 ಘನ ಭಾಗ. ದ್ರವ ಭಾಗ ಜಾಸ್ತಿ ಇರ್ತದೆ, ಘನ ಭಾಗ ಸ್ವಲ್ಪ ಇರ್ತದೆ, ಅದಕ್ಕಿಂತ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಇರ್ತದೆ. ಆ ದ್ರವ ಭಾಗದಲ್ಲಿ ಬಂದ್ರೆ ಪ್ಲಾಸ್ಮಾ 90% ಇರ್ತದೆ, 10% ಅಷ್ಟೇ ಏನಿರ್ತದೆ ಪ್ರೋಟೀನ್ ಇರ್ತದೆ. ಆ 10% ಪ್ರೋಟೀನ್ ಅಲ್ಲಿ ಪ್ರಮುಖವಾಗಿ 2 ಪ್ರೋಟೀನ್ ಬರ್ತದೆ, ಒಂದು ಫೈಬ್ರೋನೋಸಿನ್, ಇನ್ನೊಂದು ಪ್ರೋಥ್ರೊಂಬಿನ್. ಇವೆರಡು ತುಂಬಾ ಇಂಪಾರ್ಟೆಂಟ್ ಕಣ್ರಿ. ಯಾಕೆ ಇಂಪಾರ್ಟೆಂಟ್ ಗೊತ್ತಾ? ರಕ್ತ ಹಂಗೆ ಹೆಂಗ್ ಹರಿತಾ ಇರ್ತದೆ ಅಂತಂದ್ರೆ ಜುಳು 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 ಅಂತ ಹರಿತಾ ಇರ್ತದೆ. ಸೊ ಇಲ್ಲಿರುವಂತ ರಕ್ತ ಹೆಪ್ಪುಗಟ್ಟಬೇಕು ಅಂತಂದ್ರೆ ಇಲ್ಲಿರುವಂತ 2 ಪ್ರೋಟೀನ್ ಬೇಕೇ ಬೇಕು. ಈ 2 ಪ್ರೋಟೀನ್ ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ರಕ್ತ ಹೆಪ್ಪುಗಟ್ಟಕ್ಕೆ ಸಾಧ್ಯ ಇಲ್ವೇ ಇಲ್ಲ. ಇದ್ರ ಬಗ್ಗೆ ನಾನು ರಕ್ತ ಹೆಪ್ಪುಗಟ್ಟುವಿಕೆ ಸಂಬಂಧಪಟ್ಟಂತೆ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಈಗ ಬರೋಣ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ. ಎಸ್, ದ್ರವ ಭಾಗದ ಬಗ್ಗೆ ಇವಾಗ ಹೇಳಿದೆ. ನೆಕ್ಸ್ಟ್ ಯಾವ ಭಾಗಕ್ಕೆ ಬಂದಿದ್ದೀನಿ? ಘನ ಭಾಗಕ್ಕೆ ಬಂದಿದ್ದೀನಿ, ಹೌದಲ್ವಾ? ಈಗ ಕಲಿಕಾಂಶಗಳಿಗೆ ನಾವು ಹೋಗಿದ್ರೆ, ಈಗ ಕಲಿಕಾಂಶಗಳಿಗೆ ಬಂದ್ರೆ ನೋಡಿ, ಇಲ್ಲಿ ರಕ್ತದ 2 ಭಾಗಗಳು ಕೂಡ ನಾನು ಏನ್ ಮಾಡಿದೆ ಹೇಳ್ದೆ, ಅದ್ರಲ್ಲಿ ದ್ರವ ಭಾಗನೂ ಕೂಡ ಮುಗಿಸ್ತೆ. ಈಗ ಕಲಿಕಾಂಶ ನಾನು ಎಷ್ಟಕ್ಕೆ ಬಂದಿದ್ದೀನಿ? 4ನೇ ಕಲಿಕಾಂಶಕ್ಕೆ ಬಂದಿದ್ದೀನಿ, ಅದನ್ನು ಕೂಡ ಇವಾಗ ಮುಗಿಸ್ತೀನಿ. ನೋಡಿ, ಘನ ಭಾಗ. ಎಸ್, ಘನ ಭಾಗ ಎಷ್ಟಿದೆ ಅಂತಂದ್ರೆ 45% ಇದೆ ಅಂತಂದ್ರೆ, ಅದರಲ್ಲಿ ರಕ್ತದ ಘಟಕಗಳು ಅಂತಿದಾವೆ. ಆ ಘನ ಭಾಗದಲ್ಲಿ ಘಟಕಗಳಿದಾವೆ, 3 ಘಟಕಗಳಿದಾವೆ. ಒಂದು ಕೆಂಪು ರಕ್ತ ಕಣಗಳು, 2 ಬಿಳಿ ರಕ್ತ ಕಣಗಳು, 3 ಏನೋ ಕಿರು ತಟ್ಟೆಗಳು. ಈ ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು ಮತ್ತೆ ಕಿರು ತಟ್ಟೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ನಾವೇನ್ ಮಾಡ್ತಾ ಹೋಗೋಣ ಅಂತಂದ್ರೆ ಇವಾಗ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ ಬನ್ನಿ. ಎಸ್ ಎಸ್ ಈ ಕೆಂಪು ರಕ್ತ ಕಣಗಳಿಗೆ ಇವಾಗ ಬಂದಿದ್ದೀವಿ. ನೋಡಿ, ಈ ಕೆಂಪು ರಕ್ತ ಕಣಗಳು ಅಂದ್ರೆ ಈಗ ರಕ್ತದಲ್ಲಿ ಕೆಂಪು ರಕ್ತ ಕಣಗಳು ಇರ್ತವೆ, ಬಿಳಿ ರಕ್ತ ಕಣಗಳು ಇರ್ತವೆ, ಮತ್ತೆ ಕಿರುತಟ್ಟೆಗಳಿದಾವೆ ಅಂತ ಹೇಳಿದೆ. ಅದ್ರಲ್ಲಿ ಕೆಂಪು ರಕ್ತ ಕಣಗಳು ಮಾತ್ರ ಹೇಳ್ತಾ ಇದ್ದೀನಿ ನಾನು, ಇನ್ನು ಬಿಳಿ ಹೋಗಿಲ್ಲ ಮತ್ತೆ ಕಿರುತಟ್ಟೆಗಳು ಹೋಗಿಲ್ಲ. ಅದರಲ್ಲಿ ಕೆಂಪು ರಕ್ತ ಕಣಗಳಿದಾವಲ್ಲ, ಇದೊಂದು ಸಾಮಾನ್ಯವಾಗಿ ನಾವ್ ಏನಂತ ಕರಿತೀವಿ ಅಂತಂದ್ರೆ ಎರಿಥ್ರೋಸೈಟ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಎರಿಥ್ರೋಸೈಟ್ಸ್ ಅಂತ ಕರಿತೀವಿ. ಅಂದ್ರೆ ನಾವು ಸೈಂಟಿಫಿಕ್ ನೇಮ್ ಈ ತರ ಕೇಳ್ಬೋದು, ಒಂದು ಕೆಂಪು ರಕ್ತ ಕಣಗಳ ಒಂದು ಸೈಂಟಿಫಿಕ್ ನೇಮ್, RBC ಸೈಂಟಿಫಿಕ್ ನೇಮ್ ಅಂತ ಕೇಳಿದಾಗ ನಾವು ಎರಿಥ್ರೋಸೈಟ್ಸ್ ಅಂತ ಹೇಳ್ಬೋದು, ಹೌದಲ್ವಾ? ಈಗ ನಮ್ಗೆ ಈಗ ದೇಹಕ್ಕೆ ಯಾವ ತರ ರಚನೆ ಇದೆ, ಅದೇ ತರ ಕೆಂಪು ರಕ್ತ ಕಣಗಳಿಗೂ ಕೂಡ ಏನಿದೆ ಅಂತಂದ್ರೆ ರಚನೆ ಇದೆ. ಸೊ ಇಲ್ಲಿ ನೋಡಿ ಮಕ್ಕಳ, ಇಲ್ಲೇನು ಅಂತಂತಂದ್ರೆ ಈಗ ನಾವು ಇದನ್ನು ಬಿಲ್ಲೆ ಅಂತ ತಿಳ್ಕೊಳ್ಳೋಣ. ಏನಂತ ತಿಳ್ಕೊಳ್ಳೋಣ? ಬಿಲ್ಲೆ ಅಂತ ತಿಳ್ಕೊಳ್ಳೋಣ, ಓಕೆನಾ? ಆ ಬಿಲ್ಲೆನ ನಾನು ಏನ್ ಮಾಡಿದೀನಿ ಅಂತಂದ್ರೆ ಈ ತರ ಈಗ ನಿಮ್ನ ಮೊಸರು ತರ ಏನ್ ಮಾಡಿದೀನಿ, ಬಾಗ್ಸಿದೀನಿ. ಏನಕ್ಕೆ ಇದನ್ನ ನಾನು ಬಾಗ್ಸಿದೀನಿ ಅಂತಂತಂದ್ರೆ ಇದು ನಿಮ್ನ ಮೊಸರು ಅಂತ ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಸೊ ಈ ಕೆಂಪು ರಕ್ತ ಕಣಗಳು ಯಾವ ಆಕಾರವನ್ನ ಹೊಂದಿದವೆ ಅಂತ ಕೇಳಿದ್ರೆ ಬಿಲ್ಲೆಯ ಆಕಾರವನ್ನ ಹೊಂದಿದವೆ. ಬಿಲ್ಲೆ ಯಾವ ಆಕಾರವನ್ನು ಹೊಂದಿದೆ? ಬಿಲ್ಲೆಯ ಆಕಾರವನ್ನು ಒಳಗೊಂಡಿದೆ. ಮತ್ತೆ ಈ ಒಳಭಾಗ ಏನಾಗಿರ್ತದೆ ಅಂತಂತಂದ್ರೆ ಒಳಿಕೆ ಹೋಗಿರ್ತದೆ, ಸ್ವಲ್ಪ ಅಂದ್ರೆ ನಿಮ್ನ ಮೊಸರು ತರ ಏನಾಗಿರ್ತದೆ, ಒಳಿಕೆ ಹೋಗಿರ್ತದೆ. ಇದು ಕೆಂಪು ರಕ್ತ ಕಣಗಳ ಒಂದು ರಚನೆ. ನೆಕ್ಸ್ಟ್ ಬರೋಣ, ರಚನೆಯನ್ನು ಕೂಡ ಮುಗೀತು. ಕೆಂಪು ರಕ್ತ ಕಣಗಳು ನಾವು ಸಾಮಾನ್ಯವಾಗಿ ಎರಿಥ್ರೋಸೈಟ್ಸ್ ಅಂತ ಕೂಡ ಸಾಮಾನ್ಯವಾಗಿ ಕರಿತೀವಿ. ನೆಕ್ಸ್ಟ್ ಬರೋಣ, ರಕ್ತವು ಕೆಂಪಾಗಿರಲು ಕಾರಣ ಏನು? ಕೆಂಪು ರಕ್ತ ಕಣಗಳು ಕೆಂಪಾಗಿರಲು ಕಾರಣ ಏನು ಅಂತಂದ್ರೆ ಹಿಮೋಗ್ಲೋಬಿನ್ ಎನ್ನುವ ಒಂದು ವರ್ಣಕ. ಹಿಮೋಗ್ಲೋಬಿನ್ ವರ್ಣಕ ಇರೋದ್ರಿಂದನೇ ಕೆಂಪು ರಕ್ತ ಕಣಗಳು ಅಥವಾ ರಕ್ತ ಕೆಂಪಾಗಿದೆ. ಸೊ ಇಲ್ಲಿ ನೋಡಿ, ಆ ಹಿಮೋಗ್ಲೋಬಿನ್ ನಲ್ಲಿ ಯಾವ ಲೋಹ ಕಂಡು ಬರ್ತದೆ ಅಂತ ಕೇಳ್ತಾರೆ. ಕೆಂಪು ರಕ್ತ ಕಣಗಳಲ್ಲಿ ಹಿಮೋಗ್ಲೋಬಿನ್ ಎನ್ನುವ ಒಂದು ವರ್ಣಕ ಇರೋದ್ರಿಂದ ಕೆಂಪು ರಕ್ತ ಕೆಂಪಾಗಿದೆ. ಸೊ ಆ ಹಿಮೋಗ್ಲೋಬಿನ್ ನಲ್ಲಿ ಯಾವ ಒಂದು ಲೋಹ ಕಂಡು ಬರ್ತದೆ ಅಂತ ಕೇಳಿದ್ರೆ ನಾವೇನಂತ ಹೇಳ್ಬೇಕಾಗಿರ್ತದೆ ನೋಡಿ, Fe ಅಂತ ಹೇಳ್ಬೇಕು. ಫೆರ್ರಸ್. Fe ಅಂತಂದ್ರೇನು? ಫೆರ್ರಸ್, ಕಬ್ಬಿಣ ಅಂತನಾರು ಕೊಡ್ಬೋದು ಅಥವಾ ಫೆರಸ್ ಅಂತನಾರು ಕೊಡ್ಬೋದು. ಸೊ ನೋಡಿ, ಅಪ್ಲಿಕೇಶನ್ ಲೆವೆಲ್ ಅಲ್ಲಿ ಕ್ವಶನ್ ಕೇಳ್ತಾ ಇದ್ರೆ, ಹಾಗಾಗಿ ನಾವೇನ್ ಮಾಡ್ತಾ ಹೋಗ್ಬೇಕು ಅಂತಂತಂದ್ರೆ ಫೆರಸ್ ಅಂತಾನೆ ನಾವು ಕಲಿಬೇಕಾಗಿರ್ತದೆ. ನೋಡಿ, ಹಿಮೋಗ್ಲೋಬಿನ್ ನಲ್ಲಿ ಇಲ್ಲಿ ಕಂಡು ಬರುವಂತಹ ಲೋಹ ಯಾವುದು ಅಂತಂತಂದ್ರೆ ಕಬ್ಬಿಣ. ಯಾವುದು? ಕಬ್ಬಿಣ. ನಾವು ಕಲಿಬೇಕಾಗಿರೋದು ಯಾವ ತರ? ಈ ತರ ಕಲಿಯೋಣ. Fe ಅಂದ್ರೆ ಫೆರಸ್ ಇಟ್ ಇಸ್ ಯಾವ ವರ್ಡು? ಲ್ಯಾಟಿನ್ ವರ್ಡು. ಇದು ಯಾವ ಭಾಷೆಯಿಂದ ಬಂದಿದೆ ಅಂತ ಕೇಳಿದ್ರೆ ಅಥವಾ ಯಾವ ಪದ ಅಂತ ಕೇಳಿದ್ರೆ ಲ್ಯಾಟಿನ್ ಭಾಷೆಯಿಂದ ಬಂದಿದೆ ಅಂತ ನಾವು ಹೇಳ್ಬೇಕಾಗಿರ್ತದೆ. ಸೊ ನೋಡಿ, ಈ ಹಿಮೋಗ್ಲೋಬಿನ್ ರಚನೆಯನ್ನ ಈಗ ಈ ರಚನೆ ಇದೆಯಲ್ಲ, ಈಗ ಕೆಂಪು ರಕ್ತ ಕಣಗಳ ರಚನೆ ಹೇಗಿದೆ ಅಂತ ಹೇಳಿದೆ, ಬಿಲ್ಲೆಯ ರೀತಿ ಇದೆ ಅಂತ ಹೇಳಿದೆ. ಅದೇ ತರ ಈ ಹಿಮೋಗ್ಲೋಬಿನ್ ರಚನೆಯನ್ನ ವಿವರಿಸಿದವರು ಯಾರು ಅಂತಂದ್ರೆ ಡಾಕ್ಟರ್ ಮ್ಯಾಕ್ಸ್ ಫರ್ಟೂಸ್ ಎನ್ನುವರು ಏನ್ ಮಾಡ್ತಾರೆ ಅಂತಂದ್ರೆ ಈ ಹಿಮೋಗ್ಲೋಬಿನ್ ನ ಒಂದು ರಚನೆಯನ್ನು ಏನ್ ಮಾಡ್ತಾರೆ, ವಿವರಿಸ್ತಾರೆ. ಡಾಕ್ಟರ್ ಮ್ಯಾಕ್ಸ್ ಫರ್ಟೂಸ್ ಎನ್ನುವರು ವೆರಿ ವೆರಿ ಇಂಪಾರ್ಟೆಂಟ್. ಯಾವುದರ ಸಹಾಯದಿಂದ ಈ ಡಾಕ್ಟರ್ ಮ್ಯಾಕ್ಸ್ ಫರ್ಟೂಸ್ ಅವರು ಈ ಹಿಮೋಗ್ಲೋಬಿನ್ ರಚನೆಯನ್ನ ವಿವರಿಸ್ತಾರೆ ಅಂತಂತಂದ್ರೆ
ಕ್ಷ ಕಿರಣದ ಸಹಾಯದಿಂದ. ಯಾವ ಕಿರಣದ ಸಹಾಯದಿಂದ? ಕ್ಷ ಕಿರಣದ ಸಹಾಯದಿಂದ ಏನ್ ಮಾಡ್ತಾರೆ ಅಂತಂತಂದ್ರೆ ಈ ಹಿಮೋ ಈ ಹಿಮೋಗ್ಲೋಬಿನ್ ರಚನೆಯನ್ನು ಏನ್ ಮಾಡ್ತಾರೆ ಡಾಕ್ಟರ್ ಮ್ಯಾಕ್ಸ್ ಫರ್ಟೂಜ್ ಅವರು ವಿವರಿಸುತ್ತಾರೆ. ಓಕೆ, ಇದೇ ಕೆಂಪು ರಕ್ತ ಕಣಗಳಿಗೆ ಸಂಬಂಧಪಟ್ಟಂತೆ ಮುಂದುವರೆನ. ಈ ಕೆಂಪು ರಕ್ತ ಕಣಗಳಲ್ಲಿ ಯಾವುದೇ ಕಾರಣಕ್ಕೂ ಕೋಶ ಕೇಂದ್ರ ಇರುವುದಿಲ್ಲ. ನೆಕ್ಸ್ಟ್, ಹಾಗಾದ್ರೆ ನಾವು ಬದುಕೋದು 60 ವರ್ಷ, 70 ವರ್ಷ, 80 ವರ್ಷ, ಹಬ್ಬಬ್ಬ ಅಂತಂತಂದ್ರೆ 90 ವರ್ಷ ಕಣ್ರಿ. ಆದ್ರೆ ಕೆಂಪು ರಕ್ತ ಕಣಗಳು ಎಷ್ಟು ದಿನ ಬದುಕ್ತವೆ ಅನ್ನೋದು ಬೇಕಲ್ವ ನಮಗೆ. ಜಸ್ಟ್ ಇದು ಬದುಕೋದು ಎಷ್ಟು ದಿನ ಅಂತಂತಂದ್ರೆ ಇದರ ಅವಧಿ, ಇದರ ಲೈಫ್ ಸ್ಪ್ಯಾನ್ ಜಸ್ಟ್ 100ರಿಂದ 120 ದಿನಗಳು ಮಾತ್ರ ಬದುಕ್ತದೆ ಕಣ್ರಿ. ಈ ಕೆಂಪು ರಕ್ತ ಕಣಗಳು 100ರಿಂದ 120 ದಿನಗಳು ಮಾತ್ರ ಬದುಕ್ತದೆ. ನೆಕ್ಸ್ಟ್ ಏನಿದೆ ಅಲ್ಲಿ? ಎರಿಥ್ರೋಪೊರಾಸಿಸ್ ಅಂತ ಇದೆ. ಎರಿಥ್ರೋಪೊರಾಸಿಸ್ ಅಂತಂದ್ರೆ ಏನಿಲ್ಲ, ಈ ಕೆಂಪು ರಕ್ತ ಕಣಗಳನ್ನ ಉತ್ಪತ್ತಿ ಆಗ್ತದಲ್ಲ, ಈ ಉತ್ಪತ್ತಿ ಆಗುವುದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಎರಿಥ್ರೋಪೊರಾಸಿಸ್ ಅಂತ ಕರಿತೀವಿ. ಅಷ್ಟೇ, ಇನ್ನೇನಿಲ್ಲ. ಎರಿಥ್ರೋಪೊರಾಸಿಸ್ ಅಂತಂದ್ರೇನು? ಕೆಂಪು ರಕ್ತ ಕಣಗಳು ಉತ್ಪತ್ತಿ ಆಗುವಂತ ಒಂದು ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ? ಎರಿಥ್ರೋಪೊರಾಸಿಸ್ ಅಂತ ಕರಿತೀವಿ. ನೆಕ್ಸ್ಟ್ ಬರೋಣ. ಈಗ ಎರಿಥ್ರೋಪೊರಾಸಿಸ್ ಆಯಿತು, ಅವಧಿನೂ ಕೂಡ ಮುಗಿತು, ಕೋಶ ಕೇಂದ್ರ ಇರುವುದಿಲ್ಲ ಅಂತಾನೂ ಕೂಡ ಮುಗಿತು. ನೆಕ್ಸ್ಟ್ ಬರೋಣ. ಈ ಕೆಂಪು ರಕ್ತ ಕಣಗಳಿಗೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದೀನಿ. 1 ಕ್ಯೂಬಿಕ್ ಮಿಲಿಮೀಟರ್ ಬ್ಲಡ್, ಕೆಂಪು ರಕ್ತ ಕಣಗಳ ಸಂಖ್ಯೆ ಎಷ್ಟು? ಅಂದ್ರೆ 1 ಕ್ಯೂಬಿಕ್ ಮಿಲಿಮೀಟರ್ ನಲ್ಲಿ ಎಷ್ಟು ಕೆಂಪು ರಕ್ತ ಕಣಗಳು ಇರ್ತವೆ ಅಂತ ಹೇಳ್ತಿದ್ರೆ. 1 ಕ್ಯೂಬಿಕ್ ಮಿಲಿಮೀಟರ್ ಅಂದ್ರೆ ನಮ್ಗೆ ಕಾನ್ಸೆಪ್ಟ್ ಅರ್ಥ ಬೇಕು ಕಣ್ರಿ. ಅದು ಗೊತ್ತಾಗ್ದೇನೆ ನಮ್ ಕೆಂಪು ರಕ್ತ ಕಣಗಳು ಎಷ್ಟಿದಾವೆ ಅಂತ ತಿಳ್ಕೊಳ್ಳೋದು ತಪ್ಪು. ಸೊ ಇಲ್ಲಿ 1 ಕ್ಯೂಬಿಕ್ ಮಿಲಿಮೀಟರ್ ಅಂತಂದ್ರೇನು? ವೇಟ್, ಇದೊಂದು ಸ್ವಲ್ಪ ರಬ್ ಮಾಡ್ಬಿಡ್ತೀನಿ. 1 ಕ್ಯೂಬಿಕ್ ಮಿಲಿಮೀಟರ್ ಅಂತ 1 ml ಅಂದ್ರೆ ನಿಮ್ಗೆ ಗೊತ್ತು ಕಣ್ರಪ್ಪ. 1 ml ಅಂತಂದ್ರೇನು? ಎ ಡ್ರಾಪ್ ಆಫ್ ಬ್ಲಡ್ ಅಂತ ಸಾಮಾನ್ಯವಾಗಿ ನೀವು ಹೇಳ್ತೀರಾ. 1 ಕ್ಯೂಬಿಕ್ ಮಿಲಿಮೀಟರ್ ಅಂತಂತಂದ್ರೆ ಸಾಕು. 1 ಕ್ಯೂಬಿಕ್ ಮಿಲಿಮೀಟರ್ ನೋಡಿಲಿ, ಇದನ್ನ 1 ml ಅಲ್ವಾ? ಈ 1 ml ನ ಎಷ್ಟು ಪರ್ಸೆಂಟೇಜ್ ಎಷ್ಟು ಕಡಿಮೆ ಗೊತ್ತಾ? 1 ಕ್ಯೂಬಿಕ್ ಮಿಲಿಮೀಟರ್ ಅಂತಂತಂದ್ರೆ 0.001% ಅಷ್ಟು ಇರುವುದನ್ನ ನಾವೇನಂತ ಕರಿತೀವಿ ಅಂತಂದ್ರೆ 1 ಕ್ಯೂಬಿಕ್ ಮಿಲಿಮೀಟರ್ ಅಂತ ಕರಿತೀವಿ. ಇನ್ನು ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಐತೆ ನೋಡಿ 1 ಕ್ಯೂಬಿಕ್ ಮಿಲಿಮೀಟರ್ ಅಂತಂದ್ರೆ. ಸೊ ಈ 0.001% ಅಲ್ಲಿ ಎಷ್ಟು ಕೆಂಪು ರಕ್ತ ಕಣಗಳು ಇದಾವೆ ಅಂತ ಕೇಳ್ತಿದ್ರೆ ನೋಡಿ. ನಿಜವಲ್ವಾ? ಎ ಡ್ರಾಪ್ ಆಫ್ ವಾಟರ್ ಅಲ್ಲ, ಎ ಡ್ರಾಪ್ ಆಫ್ ಬ್ಲಡ್ ಅಲ್ಲ, ಒಂದೇ ಒಂದು ಹನಿ ರಕ್ತ ಅಲ್ಲ, ಅದನ್ನ ನಾವು 100 ಪಟ್ಟು 1000 ಪಟ್ಟು ಡಿವೈಡ್ ಮಾಡಿದಾಗ ಸ್ವಲ್ಪ ಪ್ರಮಾಣದಲ್ಲಿ ಸಿಗ್ತದಲ್ಲ 0.001% ಅಷ್ಟು, ಅದರಲ್ಲಿ ಕೆಂಪು ರಕ್ತ ಕಣಗಳ ಸಂಖ್ಯೆ ಎಷ್ಟಿದೆ ಅಂತ ಕೇಳ್ತಿದ್ದಾರೆ. ಸೊ ನೋಡಿ, ನಿಜವಾಗ್ಲೂ ಹೇಳ್ತೀನಿ ಎಷ್ಟಿದಾವೆ ಅಂತಂತಂದ್ರೆ ಸುಮಾರು 54 ಲಕ್ಷ ಕೆಂಪು ರಕ್ತ ಕಣಗಳಿದಾವೆ ಕಣ್ರಿ. ನೋಡಿ, ನೀವೇ ಥಿಂಕ್ ಮಾಡಿ. ಒಂದು ಹನಿ ಅಲ್ಲ, ಆ ಹನಿನ 1000 ಪಟ್ಟು ಡಿವೈಡ್ ಮಾಡಿದಾಗ, ಸಾಮಾನ್ಯವಾಗಿ 1000 ಅಂತ ಹೇಳ್ತಿದ್ದೀನಿ, ಸಾಮಾನ್ಯವಾಗಿ ಡಿವೈಡ್ ಮಾಡಿದಾಗ ನೋಡಿ, ಆ ಸಾಮಾನ್ಯವಾಗಿ ಡಿವೈಡ್ ಮಾಡಿದಾಗ ಎಷ್ಟು ಲಕ್ಷ ಕೆಂಪು ರಕ್ತ ಕಣಗಳಿದಾವೆ ಅಂತಂದ್ರೆ 54 ಲಕ್ಷ ಕೆಂಪು ರಕ್ತ ಕಣಗಳಿದಾವೆ. ಅಥವಾ ನಾವು ಅವ್ರ ಕ್ವಶನ್ ಕೇಳ್ತಾರೆ, 1 ಕ್ಯೂಬಿಕ್ ಮಿಲಿಮೀಟರ್ ನಲ್ಲಿ ಕೆಂಪು ರಕ್ತ ಕಣಗಳ ಸಂಖ್ಯೆ ಕೇಳಿದಾಗ 54 ಲಕ್ಷ ಅಂತ ಹೇಳಬೇಕು, ಅಥವಾ 5.4 ಮಿಲಿಯನ್ ಅಂತ ನಾವು ಹೇಳಬೇಕು. 5.4 ಮಿಲಿಯನ್ ನಷ್ಟು ಕೆಂಪು ರಕ್ತ ಕಣಗಳಿದಾವೆ ಅಂತ ತಿಳ್ಕೋಬೇಕು. ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಏನೈತೆ? ಅಸ್ಥಿ ಮಜ್ಜೆಯಲ್ಲಿ 1 ಸೆಕೆಂಡಿಗೆ ಎಷ್ಟು ಕೆಂಪು ರಕ್ತ ಕಣಗಳು ಉತ್ಪತ್ತಿ ಆಗ್ತದೆ ಅಂತ. ವೆರಿ ವೆರಿ ಇಂಪಾರ್ಟೆಂಟ್ ಕಂಡ್ರಿ. ಅಸ್ಥಿ ಮಜ್ಜೆ ಅಂತಂದ್ರೆ ಮೂಳೆ ಅಲ್ವಾ, ಮೂಳೆ ಭಾಗ ಅಲ್ವಾ, ಮೂಳೆ ಒಳಗಿನ ಭಾಗ ಅಲ್ವಾ. ಸೊ ಅಲ್ಲಿ ಈಗ ಕೆಂಪು ರಕ್ತ ಕಣಗಳು ಎಷ್ಟು, ಅದು ಪರ್ 1 ಸೆಕೆಂಡ್ಗೆ ಎಷ್ಟು ಉತ್ಪತ್ತಿ ಆಗ್ತಿದೆ ಅಂತಂದ್ರೆ ನಿಜವಾಗ್ಲೂ ಬಿಲೀವ್ ಮಾಡಕ್ ಸಾಧ್ಯ ಇಲ್ಲ. ಸುಮಾರು 1.5 ಇಂದ 2.5 ವರೆಗೂ, ಏನು 1.5 to 2.5 ಲಕ್ಷ ಏನಾಗ್ತೈತೆ ಅಂದ್ರೆ ಒಂದು ಸೆಕೆಂಡಿಗೆ ಏನಾಗ್ತೈತೆ ಕೆಂಪು ರಕ್ತ ಕಣಗಳು ಉತ್ಪತ್ತಿ ಆಗ್ತೈತೆ. ನೀವು 1 ಹೇಳೋ ಹೊತ್ತಿಗೆ, ನೀವು 1, 2, 3 ಹೇಳೋ ಹೊತ್ತಿಗೆ ಎಷ್ಟು ಪ್ರಮಾಣದಲ್ಲಿ ಎಷ್ಟು ಲಕ್ಷ ಕೆಂಪು ರಕ್ತ ಕಣಗಳು ಉತ್ಪತ್ತಿ ಆಗ್ತದಂತ ನೀವೇ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಕೆಂಪು ರಕ್ತ ಕಣಗಳಿಗೆ ಸಂಬಂಧಪಟ್ಟಿರುವಂತಹ ಮಾಹಿತಿ. ಸೊ ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಯಾವ್ದೈತೆ? ಬಿಳಿ ರಕ್ತ ಕಣಗಳು. ಆ ಸ್ಲೈಡ್ಗೆ ನಾವಿವಾಗ ಹೋಗೋಣ, ಬನ್ನಿ. ಎಸ್, ಬಿಳಿ ರಕ್ತ ಕಣಗಳಿಗೆ ಬಂದಿದೆ. ವೈಟ್ ಬ್ಲಡ್ ಸೆಲ್ಸ್ ಬಗ್ಗೆ ನಾನು ಏನ್ ಮಾಡ್ತಾ ಹೋಗ್ತಿದ್ದೀನಿ, ಹೇಳ್ತಾ ಹೋಗ್ತೀನಿ. ಬಿಳಿ ರಕ್ತ ಕಣಗಳು ತುಂಬಾ ಬೇಕು ಕಣ್ರಿ ನಮ್ಮ ದೇಹಕ್ಕೆ. ಏನಕ್ಕೆ ಬೇಕು ನಮಗೆ ಬಿಳಿ ರಕ್ತ ಕಣಗಳು? ನೋಡಿ, ನಾವು ತಿನ್ನೋ ಆಹಾರದಿಂದ ಆಗಿರ್ಬೋದು, ಗಾಳಿಯಿಂದ ಆಗಿರ್ಬೋದು, ಅಥವಾ ನೀರು ಕುಡಿಯೋದ್ರ ಮೂಲಕ ಏನಾಗ್ಬೋದು, ರೋಗಾಣುಗಳು ಏನಾಗ್ತದೆ ಅಂತಂದ್ರೆ ನಮ್ಮ ದೇಹದೊಳಗಡೆ ಏನಾಗ್ತದೆ, ಎಂಟ್ರಿ ಆಗ್ತದೆ. ಸೊ ಅಂತಹ ರೋಗಾಣುಗಳ ಜೊತೆ ಹೋರಾಟ ಮಾಡೋದು ಯಾವುದು ಅಂತಂದ್ರೆ ಇದೇ ಬಿಳಿ ರಕ್ತ ಕಣಗಳು. ಸೊ ಹಾಗಾಗಿ ಬಿಳಿ ರಕ್ತ ಕಣಗಳು ಎಷ್ಟು ಪ್ರಮಾಣದಲ್ಲಿ ಇರಬೇಕು ಅಷ್ಟೇ ಪ್ರಮಾಣದಲ್ಲಿ ಇರಬೇಕು. ಅಕಸ್ಮಾತ್ ಜಾಸ್ತಿ ಆಯ್ತು ಅಂತಂದ್ರೆ ಅದನ್ನ ಬ್ಲಡ್ ಕ್ಯಾನ್ಸರ್ ಅಂತ ಕರೀತಾರೆ.
ಅದನ್ನ ನೀವು ನೆನ್ಪಿಟ್ಕೊಂಡಿರ್ಬೇಕು. ಸೊ ಇದೇ ಬಿಳಿ ರಕ್ತ ಕಣಗಳ ಬಗ್ಗೆ ನಾವು ಇವಾಗ ಏನ್ ಮಾಡ್ತಾ ಹೋಗೋಣ ಅಂತಂದ್ರೆ ಸ್ಟಡಿ ಮಾಡ್ತಾ ಹೋಗೋಣ ಬನ್ನಿ. ನೋಡಿ, ಈಗ ಸೈಂಟಿಫಿಕ್ ನೇಮ್ ಅಂತ ಕೇಳಿದ್ದಾರೆ. ಬಿಳಿ ರಕ್ತ ಕಣಗಳ ಒಂದು ಸೈಂಟಿಫಿಕ್ ನೇಮ್, ವೈಜ್ಞಾನಿಕ ಹೆಸರನ್ನ ಕೇಳಿದರೆ ಬಿಳಿ ರಕ್ತ ಕಣಗಳ ವೈಜ್ಞಾನಿಕ ಹೆಸರು ಲ್ಯೂಕೋಸೈಟ್ಸ್ ಅಂತ. ಏನು? ಲ್ಯೂಕೋಸೈಟ್. ಅಲ್ಲಿ ಕೆಂಪು ರಕ್ತ ಕಣಗಳ ಒಂದು ವೈಜ್ಞಾನಿಕ ಹೆಸರು ಏನ್ ಹೇಳಿ? ಎರಿಥ್ರೋಸೈಟ್ಸ್. ಇಲ್ಲಿ ಏನ್ ಹೇಳಿ? ಲ್ಯೂಕೋಸೈಟ್ಸ್, ಬಿಳಿ ರಕ್ತ ಕಣಗಳು. ಇಲ್ಲಿ ಸೈಜ್ ಕೇಳಿದಿರಲ್ವಾ? ಸೈಜ್ ಅಂತಂದ್ರೆ ಬೇರೆ ಏನು ಥಿಂಕ್ ಮಾಡಬೇಡಿ. ಕೆಂಪು ರಕ್ತ ಕಣಗಳಿಗಿಂತ ಬಿಳಿ ರಕ್ತ ಕಣಗಳು ಏನಾಗಿರ್ತವೆ ಅಂತಂದ್ರೆ ದೊಡ್ಡದಾಗಿರ್ತದೆ ಅಷ್ಟೇಯಾ, ಇನ್ನೇನಿಲ್ಲ. ಇನ್ನ ಬಿಳಿ ರಕ್ತ ಕಣಗಳಿಗೆ ಸಂಬಂಧಪಟ್ಟಂತೆ ಇದ್ರ ಮಹತ್ವ ನಾನು ಇವಾಗ ಹೇಳಿದ್ದೀನಿ. ಏನಕ್ಕೆ ಹೇಳಿದ್ರ ಮಹತ್ವ? ನಮ್ಮ ದೇಹದ ಒಂದು ರಕ್ಷಣೆ ಮಾಡೋದಕ್ಕೋಸ್ಕರ ರಕ್ಷಾ ಯೋಧ ಇದು ಯೋಧವಾಗಿ ಏನ್ ಮಾಡ್ತದೆ? ಇದು ಕಾರ್ಯವನ್ನ ನಿರ್ವಹಿಸ್ತದೆ. ವೈಟ್ ಬ್ಲಡ್ ಸೆಲ್ಸ್. ನೆಕ್ಸ್ಟ್ ಬರೋಣ. ಹಾಗಾದ್ರೆ ಕೆಂಪು ರಕ್ತ ಕಣಗಳು 100ರಿಂದ 120 ದಿನ ಬದುಕಿದ್ರೆ ಈ ಲೈಫ್ ಸ್ಪ್ಯಾನು ಬಿಳಿ ರಕ್ತ ಕಣಗಳು ಎಷ್ಟು ದಿನ ಬದುಕ್ತವಂತಂದ್ರೆ ನಿಜ ಹೇಳ್ತೀನಿ ಕಣ್ರಿ, ಇದು ಜಾಸ್ತಿ ದಿನನೂ ಬದುಕ್ತದೆ ಮತ್ತೆ ಅತಿ ಕಡಿಮೆ ದಿನನೂ ಬದುಕ್ತದೆ ಕಣ್ರಿ. ಹೆಂಗೆ ಅಂತಂತಂದ್ರೆ ಇದು 12 ಗಂಟೆಯಿಂದ ಇಟ್ಕೊಂಡು 300 ದಿನಗಳವರೆಗೂ ಕೂಡ 3000 ಅಲ್ಲ 300 ದಿನಗಳವರೆಗೂ ಕೂಡ ಬದುಕುವಂತ ಕೆಪಾಸಿಟಿ ಈ ಬಿಳಿ ರಕ್ತ ಕಣಗಳಿಗೆ ಇದೆ. ನೆಕ್ಸ್ಟ್ ಅಲ್ಲಿ ಬರೋಣ. ಅಲ್ಲಿ ಕೆಂಪು ರಕ್ತ ಕಣಗಳಲ್ಲಿ ಅಲ್ಲಿ ಕೋಶ ಕೇಂದ್ರ ಇರಲಿಲ್ಲ, ಬಟ್ ಬಿಳಿ ರಕ್ತ ಕಣಗಳಲ್ಲಿ ಕೋಶ ಕೇಂದ್ರ ಇದೆ. ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಕೋಶ ಕೇಂದ್ರ ಇದೆ. ಇನ್ನ ಈ ಲಿಂಫ್ ಸೆಲ್ಸ್ ಅಂತಂದ್ರೆ ಏನು ಅಂತ ಕೇಳ್ತಾರೆ. ಲಿಂಫ್ ಕೋಶಗಳು ಅಂತಂದ್ರೆ ಏನು ಅಂತ ಕೇಳ್ತಾರೆ. ಬಿಳಿ ರಕ್ತ ಕಣಗಳಿದಾವಲ್ಲ, ಸೊ ಈ ಬಿಳಿ ರಕ್ತ ಕಣಗಳು ಏನಾದ್ರು ದುಂಡನೆಯ ರಚನೆಯನ್ನು ಹೊಂದಿದ್ರೆ ಅದನ್ನ ನಾವು ಲಿಂಫ್ ಕೋಶಗಳು ಅಂತ ಕರಿತೀವಿ. ಏನಿಲ್ಲ, ಬಿಳಿ ರಕ್ತ ಕಣಗಳು ದುಂಡನೆಯ ರಚನೆಯನ್ನು ಹೊಂದಿದ್ರೆ, ಜಸ್ಟ್ ಸಿಂಪಲ್, ಬಿಳಿ ರಕ್ತ ಕಣಗಳು ದುಂಡನೆಯ ರಚನೆಯನ್ನು ಹೊಂದಿದ್ರೆ ಅದನ್ನ ನಾವೇನಂತ ಕರಿತೀವಿ ಅಂತಂತಂದ್ರೆ ಲಿಂಫ್ ಸೆಲ್ಸ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಬರೋಣ. ಒಂದು ಕ್ಯೂಬಿಕ್ ಮಿಲಿಲೀಟರ್ ನಲ್ಲಿ ಎಷ್ಟಿರಬೇಕು ಅಂತ ಕೇಳ್ತಿದ್ರೆ. ಒಂದು ಕ್ಯೂಬಿಕ್ ಮಿಲಿಲೀಟರ್ ನಲ್ಲಿ ಎಷ್ಟಿರಬೇಕು ನೋಡಿ. ಅಲ್ಲಿ ಕೆಂಪು ರಕ್ತ ಕಣಗಳು ಸುಮಾರು 54 ಲಕ್ಷ ಇದ್ರೆ ಇಲ್ಲಿ ಅಷ್ಟಿರಬಾರ್ದು ಕಣ್ರಿ. ಬಿಳಿ ರಕ್ತ ಕಣಗಳು ನಿಜವಾಗ್ಲೂ ಹೇಳ್ತೀನಿ, ಒಂದು ಕ್ಯೂಬಿಕ್ ಮಿಲಿಮೀಟರ್ ಅಲ್ಲಿ 0.01% ಅಲ್ಲಿ ಜಸ್ಟ್ ಇರಬೇಕಾಗಿರುವಂತಹದ್ದು ಬಿಳಿ ರಕ್ತ ಕಣಗಳ ಸಂಖ್ಯೆ 7000. ಎಷ್ಟು? 6,500 ಇಂದ 7,000, ಅಪ್ರಾಕ್ಸಿಮೇಟ್ಲಿ 7,000 ಓನ್ಲಿ. 7,000 ನಮ್ಮ ದೇಹದಲ್ಲಿ ರಕ್ತದಲ್ಲಿ ಬಿಳಿ ರಕ್ತ ಕಣಗಳ ಸಂಖ್ಯೆ ಜಾಸ್ತಿ ಇರಬೇಕು. ಅಕಸ್ಮಾತ್ ಏನಾದ್ರು ಬಿಳಿ ರಕ್ತ ಕಣಗಳ ಸಂಖ್ಯೆ 10,000ಗಿಂತ ಜಾಸ್ತಿ ಆಯ್ತಾ, ಅವಾಗ ನಿಮ್ಗೆ ಆಟೋಮೆಟಿಕ್ ಏನಾಗ್ತದೆ ಅಂತಂದ್ರೆ ಬ್ಲಡ್ ಕ್ಯಾನ್ಸರ್ ಸಾಮಾನ್ಯವಾಗಿ ಬರುತ್ತದೆ. ನೆಕ್ಸ್ಟ್ ಮುಂದೆ ಹೇಳ್ತಾ ಹೋಗ್ತೀನಿ ಬನ್ನಿ. ಈಗ ಒಂದು ಕ್ಯೂಬಿಕ್ ಮಿಲಿಲೀಟರ್ ಮುಗೀತು, ಲಿಂಫ್ ಸೆಲ್ಸ್ಗಳು ಕೂಡ ಮುಗೀತು. ನೆಕ್ಸ್ಟ್ ಬರೋಣ. ಬಿಳಿ ರಕ್ತ ಕಣಗಳ ಪ್ರಮುಖ ವಿಧಗಳು. ಹೌದು, ಈಗ ಬಿಳಿ ರಕ್ತ ಕಣಗಳನ್ನು ಸಾಮಾನ್ಯವಾಗಿ 5 ಭಾಗಗಳಾಗಿ ಅಥವಾ 5 ವಿಧಗಳಾಗಿ ನಾವೇನ್ ಮಾಡ್ತಿದೀವಿ ಅಂತಂದ್ರೆ ವಿಂಗಡಣೆಯನ್ನ ಮಾಡ್ತಿದೀವಿ. ವಿಧಗಳಾಗಿ ನಾವೇನ್ ಮಾಡ್ತಿದೀವಿ? ವಿಂಗಡಣೆ ಮಾಡ್ತಿದೀವಿ. ಅದರಲ್ಲಿ ಮೊದಲನೇದು ಯಾವುದು? ನ್ಯೂಟ್ರೋಫಿಲ್. ಯಾವ ಫಿಲ್ಲು? ನ್ಯೂಟ್ರೋಫಿಲ್. ವೆರಿ ವೆರಿ ಇಂಪಾರ್ಟೆಂಟ್. ಏನಕ್ಕೆ ಇದು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಇದು ಏನಕ್ಕೆ ಇಂಪಾರ್ಟೆಂಟ್ ಹೇಳ್ತೀನಿ, ಇವೆಲ್ಲನೂ ಕೂಡ ಹೇಳ್ತೀನಿ. ಮೊದಲು ಈಗ ಹೇಳ್ತೀನಿ ಬನ್ನಿ. ನ್ಯೂಟ್ರೋಫಿಲ್. ಎರಡನೇದು ಯಾವುದು? ಇಯೋಸಿನೋಫಿಲ್. ನೆಕ್ಸ್ಟ್ ನ್ಯಾಸೊನೋಫಿಲ್. ನೆಕ್ಸ್ಟ್ ಲಿಂಫೋಸೈಟ್ಸ್, ಮಾನೋಸೈಟ್ಸ್. ಓಕೆನಾ? ಇಲ್ಲಿ ನ್ಯೂಟ್ರೋಫಿಲ್ ಏನಕ್ಕೆ ಇಂಪಾರ್ಟೆಂಟ್ ಅಂತ ಹೇಳಿದೆ ಅಂತಂದ್ರೆ ಈ ಬಿಳಿ ರಕ್ತ ಕಣಗಳಿದಾವಲ್ಲ, ಸೊ ಈ ಬಿಳಿ ರಕ್ತ ಕಣಗಳಲ್ಲಿ ಅತಿ ಹೆಚ್ಚು ಇರುವಂತಹ ಬಿಳಿ ರಕ್ತ ಕಣ ಯಾವುದು ಅಂತಂತಂದ್ರೆ ಯಾವುದು? ನ್ಯೂಟ್ರೋಫಿಲ್. ಅತಿ ಹೆಚ್ಚು ಇರುವಂತಹ ಬಿಳಿ ರಕ್ತ ಕಣ ಯಾವುದು? ನ್ಯೂಟ್ರೋಫಿಲ್. ಈಗ ಕೆಂಪು ರಕ್ತ ಕಣಗಳಾಯ್ತು, ಬಿಳಿ ರಕ್ತ ಕಣಗಳಾಯ್ತು. ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಯಾವುದು? ಕಿರುತಟ್ಟೆಗಳು. ಬನ್ನಿ ಹೋಗೋಣ ಕಿರುತಟ್ಟೆಗೆ. ಎಸ್, ಇಲ್ಲಿ ಕಿರುತಟ್ಟೆಗಳಿಗೆ ಬಂದಿದ್ದೀವಿ. ಈಗ ಬ್ಲಡ್ ಪ್ಲೇಟ್ಲೆಟ್ಸ್ಗೆ ನಾವು ಬಂದಿದ್ದೀವಿ. ಸೊ ಅದರಲ್ಲಿ ನಾವೀಗ ಏನ್ ಮಾಡ್ತಾ ಹೋಗೋಣ ಅಂತಂದ್ರೆ ಸೈಂಟಿಫಿಕ್ ನೇಮ್ ಅಂತ ಇಲ್ಲಿದೆ ನೋಡಿ. ಈಗ ಸೈಂಟಿಫಿಕ್ ನೇಮ್ ಏನು? ಅಲ್ಲಿ ಎರಿಥ್ರೋಸೈಟ್ಸ್, ಲ್ಯೂಕೋಸೈಟ್ಸ್. ಕಿರುತಟ್ಟೆಗಳದ್ದು ಏನಾಯ್ತದೆ? ಥ್ರೋಂಬೋಸೈಟ್ಸ್. ಏನಿದು? ಥ್ರೋಂಬೋಸೈಟ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ಥ್ರೋಂಬೋಸೈಟ್ಸ್ ಕಿರುತಟ್ಟೆಯ ಒಂದು ಸೈಂಟಿಫಿಕ್ ನೇಮ್. ಅಥವಾ ಕಿರುತಟ್ಟೆಗಳಿಗೆ ಇರುವಂತ ಇನ್ನೊಂದು ಹೆಸರು ಏನಾದ್ರು ಕೇಳಿದ್ರೆ ಥ್ರೋಂಬೋಸೈಟ್ಸ್ ಅಂತ ಹೇಳ್ಬೇಕು. ನೋಡಿ, ಇದು ಬದುಕದ ಎಷ್ಟು ದಿನ ಅಂತಂತಂದ್ರೆ ಜಸ್ಟ್ 5 to 9, 5ರಿಂದ 9 ದಿನಗಳು ಮಾತ್ರ ಏನಾಗ್ತದೆ, ಇದು ಬದುಕ್ತದೆ ಕಿರುತಟ್ಟೆಗಳು. ಇದರಲ್ಲಿರುವಂತಹ ಪ್ರೋಟೀನ್ ಯಾವ್ದು ಅಂತ ಕೇಳ್ತಾರೆ. ನೋಡಿ, ಈ ಕಿರುತಟ್ಟೆಗಳಲ್ಲಿ ಇರುವಂತಹ ಪ್ರೋಟೀನ್ ನೋಡಿಲಿ ಥ್ರೋಂಬೋ ಇದೆಯಲ್ವಾ, ಆ ಥ್ರೋಂಬೋ ಹಿಂಗೆ ಬರ್ಕೊಳ್ಳಿ. ಥ್ರೋಂಬೋಸೈಟ್ಸ್ ಅಂತ ಇದೆಯಲ್ಲ, ಇಲ್ಲಿ ಪ್ಲಾಸ್ಟಿನ್ ಅಂತ ಬರ್ಕೊಳ್ಳಿ. ಪ್ಲಾಸ್ಟಿನ್. ಥ್ರೋಂಬೋಪ್ಲಾಸ್ಟಿನ್ ಎನ್ನುವುದು ಈ ಕಿರುತಟ್ಟೆಯಲ್ಲಿರುವಂತಹ ಒಂದು ಪ್ರೋಟೀನ್. ನೆಕ್ಸ್ಟ್, ಉತ್ಪತ್ತಿ ಆಗುವ ಸ್ಥಳ ಯಾವುದು? ಅಸ್ಥಿ ಮಜ್ಜೆ. ಈ ಎಲ್ಲವೂ ಕೂಡ ಸಾಮಾನ್ಯವಾಗಿ ಏನಾಗ್ತೈತೆ? ಅಸ್ಥಿ ಮಜ್ಜೆಯಲ್ಲಿ ಉತ್ಪತ್ತಿ ಆಗ್ತೈತೆ. ನೆಕ್ಸ್ಟ್, ವಯಸ್ಸಾದ ಕಿರುತಟ್ಟೆಗಳನ್ನು ಯಾರು ನಾಶ ಮಾಡುತ್ತಾರೆ ಅಂತ ಕೇಳ್ತಿದ್ರೆ, ವಯಸ್ಸಾದ ಕಿರುತಟ್ಟೆಗಳನ್ನು ಯಾರು ನಾಶ ಮಾಡ್ತಾರೆ? ನೋಡಿ, ಗುಲ್ಮ. ಯಾವುದು? ಗುಲ್ಮ
ಗುಲ್ಮ ಏನ್ ಮಾಡ್ತದೆ ಅಂತಂದ್ರೆ ವಯಸ್ಸಾದಂತಹ ಕಿರುತಟ್ಟೆಗಳನ್ನ, ಕೆಂಪು ರಕ್ತ ಕಣಗಳನ್ನ ನಾಶ ಮಾಡ್ತದೆ. ಹಾಗಾಗಿ ಏನ್ ಮಾಡ್ತಾರೆ ಅಂತಂದ್ರೆ ರಕ್ತದ ಸ್ಮಶಾನ ಅಂತಾನು ಕೂಡ ಕರೀತಾರೆ. ನೋಡಿರಿ, ರಕ್ತದ ಸ್ಮಶಾನ ಎಂದು ಯಾವುದನ್ನ ಕರೀತಾರೆ ಅಂತಂತಂದ್ರೆ ಗುಲ್ಮವನ್ನ ಕರೀತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಅಷ್ಟೇ ಅಲ್ಲ, ಲಿವರ್ ಕೂಡ ಏನಾಗ್ತದೆ ಅಂತಂತಂದ್ರೆ ಲಿವರ್ ಅಲ್ಲೂ ಕೂಡ ಈ ಕಿರುತಟ್ಟೆಗಳು ಏನಾಗ್ತದೆ, ಸಾಯ್ತವೆ. ನೆಕ್ಸ್ಟ್ ಬರೋಣ, ರಕ್ತದ ಸ್ಮಶಾನ ಆಯ್ತು. ನೆಕ್ಸ್ಟ್ ಈ ಕಿರುತಟ್ಟೆಗಳ ಇತಿಹಾಸವನ್ನ ಪತ್ತೆ ಹಚ್ಚಿದವರು ಯಾರು ಅಂತ ಏನಾದ್ರು ಕೇಳಿದ್ರೆ ನಾವು ಬ್ಲಿವರ್ ಅಂತ ಹೇಳ್ಬೇಕು. ಯಾರು? ಬ್ಲಿವರ್ ಅಂತ ಹೇಳ್ಬೇಕು. ವೆರಿ ವೆರಿ ಇಂಪಾರ್ಟೆಂಟ್ ಕಂಟ್ರಿ. ನೆಕ್ಸ್ಟ್ ಬರೋಣ, 1 ಕ್ಯೂಬಿಕ್ ಮಿಲಿಲೀಟರ್ ನಲ್ಲಿ ಎಷ್ಟಿರ್ತದೆ ಅಂತಂದ್ರೆ ಕಿರುತಟ್ಟೆಗಳು 2.5 ಲಕ್ಷದಿಂದ 5 ಲಕ್ಷ ಇರ್ತದೆ. ನೆನ್ಪಿಟ್ಕೊಂಡಿದ್ರೆ, ಕೆಂಪು ರಕ್ತ ಕಣಗಳು 54 ಲಕ್ಷ ಇದ್ರೆ ಬಿಳಿ ರಕ್ತ ಕಣಗಳು 7,000 ಇರ್ತದೆ. ಬಟ್ ಕಿರುತಟ್ಟೆಗಳು ಎಷ್ಟಿರ್ತದೆ? 2.5ರಿಂದ 5 ಲಕ್ಷ ಇರ್ತದೆ. ಎಲ್ಲಿ? 1 ಕ್ಯೂಬಿಕ್ ಮಿಲಿಮೀಟರ್ ರಕ್ತದಲ್ಲಿ. ಅದನ್ನ ನೀವು ನೆನ್ಪಿಟ್ಕೊಂಡಿರ್ಬೇಕು. ಹಾಗಾದ್ರೆ ರಕ್ತದ ಪ್ರಮಾಣ ಹೆಂಗಿರ್ಬೇಕು ಅಂತಂತಂದ್ರೆ, ಈ ಎಷ್ಟು ಪ್ರಮಾಣದಲ್ಲಿ ಇರ್ಬೇಕು ಅಂತಂತಂದ್ರೆ ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು ಮತ್ತು ಕಿರುತಟ್ಟೆಗಳು ಹೇಗಿರ್ಬೇಕು ಅಂತಂತಂದ್ರೆ ನೋಡಿ, 500:1:25 ಇರಬೇಕು. 500:1:25 ಇರಬೇಕು. ಸೊ ಯಾವ್ದಾರ ಒಂದು ಬ್ಲಡ್ ತಗೊಂಡಿದೀವಿ ಅಂತಂದ್ರೆ ಇಲ್ಲಿ 500 ಅಂತಂತಂದ್ರೆ ಇಲ್ಲಿ ಇದೇನು ಕೆಂಪು ರಕ್ತ ಕಣಗಳು, ಇದೇನು ಬಿಳಿ ರಕ್ತ ಕಣಗಳು, ಇದೇನು ಕಿರು ತಟ್ಟೆಗಳು. ಈ ಪ್ರಮಾಣದಲ್ಲಿ ಏನಾದ್ರು ಬ್ಲಡ್ ಇತ್ತು ಅಂತಂತಂದ್ರೆ ಅವನು ತುಂಬಾ ಆರೋಗ್ಯವಾಗಿ ಇದ್ದಾನೆ ಅಂತ ಅರ್ಥ. ನೆಕ್ಸ್ಟ್ ಸ್ಲೈಡ್ ಹೋಗೋಣ ಬನ್ನಿ. ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು ಮತ್ತೆ ಕಿರುತಟ್ಟೆಗಳು ಮುಗೀತು. ನೋಡಿ ಕಲಿಕಾಂಶಕ್ಕೆ ಬರೋಣ. ಈಗ ಕಲಿಕಾಂಶದಲ್ಲಿ ಎಷ್ಟು ಮುಗ್ದಿದ್ದೇವೆ ಅಂತಂತಂದ್ರೆ ವೆಯ್ಟ್. ಇಲ್ಲಿ ನೋಡಿ, ರಕ್ತ ಘನ ಭಾಗದಲ್ಲಿ ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು ಮತ್ತೆ ಕಿರುತಟ್ಟೆಗಳು ಮುಗೀತು. ನೆಕ್ಸ್ಟ್ ಬರ್ತೀನಿ ರಕ್ತ ಹೆಪ್ಪುಗಟ್ಟುವಿಕೆ ಬಗ್ಗೆ. ಇವಾಗ ಇದನ್ನ ನಾವು ಸ್ಟಡಿ ಮಾಡೋಣ ಬನ್ನಿ. ಎಸ್, ರಕ್ತದ ಗುಂಪುಗಳಲ್ಲ, ಬ್ಲಡ್ ಕ್ಲಾಟಿಂಗ್. ಎಸ್, ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಏನಕ್ಕೆ ಇಂಪಾರ್ಟೆಂಟ್ ಗೊತ್ತಾ? ಸೊ ಇಲ್ಲಿ ನೋಡಿ, ಮೊದಲನೇದು ಇಲ್ಲಿ ಕೊಟ್ಟಿದ್ದೀನಿ. ಇಲ್ಲಿ ನೋಡಿ ಏನಂತ ಕೊಟ್ಟಿದ್ದೀನಿ, ಬ್ಲೀಡಿಂಗ್ ಅಂತ ಕೊಟ್ಟಿದ್ದೀನಿ. ಬ್ಲೀಡಿಂಗ್ ಅಂತಂದ್ರೇನು? ರಕ್ತ ಸೋರುವುದಕ್ಕೆ ನಾವೇನಂತ ಕರಿತೀವಿ? ಬ್ಲೀಡಿಂಗ್ ಅಂತ ಕರಿತೀವಿ. ಇನ್ನು ಅಕಸ್ಮಾತ್ ಏನಾದ್ರು ನಮಗೆ ಏನಾದ್ರು ಗಾಯ ಆದಾಗ, ಅಕಸ್ಮಾತ್ ಏನಾದ್ರು ಆಕ್ಸಿಡೆಂಟ್ ಆದಾಗ, ಅಕಸ್ಮಾತ್ ಹೋಗ್ಬೇಕಾದ್ರೆ ಏನಾದ್ರು ಬಿದ್ದಾಗ, ಸೊ ಏನಾಗ್ತದೆ, ರಕ್ತನಾಳಗಳ ಮೂಲಕ ಏನಾಗ್ತದೆ, ರಕ್ತ ಹರಿತಾನೆ ಇರ್ತದೆ. ಸೊ ಈ ರಕ್ತದ ಸೋರುವಿಕೆಯನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಬ್ಲೀಡಿಂಗ್ ಅಂತ ಕರಿತೀವಿ. ಸೊ ಈ ಬ್ಲೀಡಿಂಗ್ ಆಗ್ತೈತೆ, ಅದೇನಾಗಬೇಕು? ಹೆಪ್ಪುಗಟ್ಟಬೇಕು. ರಕ್ತ ಹೆಪ್ಪುಗಟ್ಟಬೇಕಲ್ವಾ? ರಕ್ತ ಇರೋದೇ 5.6 ಲೀಟರ್. ಅದೇ ಹೋದ್ರೆ ಇನ್ನೇನು ಆಕ್ಸಿಜನ್ ಸಪ್ಲೈ ಆಗುತ್ತೆ ದೇಹಕ್ಕೆ? ಇಲ್ಲ, ಯಾವುದೇ ಕಾರಣಕ್ಕೂ ಸಪ್ಲೈ ಆಗಲ್ಲ. ಆವಾಗ ಆಟೋಮೆಟಿಕ್ ಆಗಿ ಏನಾಗ್ತಾನೆ, ಅಸ್ತವ್ಯಸ್ತನಾಗ್ಬಿಡ್ತಾನೆ ಆ ವ್ಯಕ್ತಿ. ಹಾಗಾಗಿ ಆ ಬ್ಲೀಡಿಂಗ್ ಆಗ್ತಿರೋದು ನಿಂತ್ಕೋಬೇಕು. ಆ ಬ್ಲೀಡಿಂಗ್ ಆಗ್ತಿರೋದು ನಿಂತ್ಕೋಬೇಕು ಅಂತಂದ್ರೆ 3 ಪ್ರೋಟೀನ್ಗಳ ಅವಶ್ಯಕತೆ ಇದೆ. 2 ಪ್ರೋಟೀನ್ಗಳ ಸಾಮಾನ್ಯವಾಗಿ 2 ಅವಶ್ಯಕತೆ ಇದೆ. ಸೊ ಅದ್ರಲ್ಲಿ ನೋಡಿ ಬನ್ನಿ, ಇಲ್ಲಿ ಪ್ರಮುಖವಾಗಿ 2 ಪ್ರೋಟೀನ್ಗಳು ಬೇಕೇ ಬೇಕು. ಮೊದಲನೇದು ನೋಡಿ, ಇಲ್ಲಿ ಎಲ್ಲರಿಗೂ ಗೊತ್ತಿರಂಗೆ ನಿಮ್ಗೆ ಪ್ರೋಥ್ರೋಂಬಿನ್ ಅಂತ ಇದೆ. ಎರಡನೇದು ಫೈಬ್ರಿನೋಜಿನ್ ಅಂತ ಇದೆ, ಹೌದಲ್ವಾ? ಸೊ ನೋಡಿ, ಇಲ್ಲಿ ಮೇನ್ ಬೇಕಾಗಿರೋದು ಏನ್ ಗೊತ್ತಾ? ಪ್ರೋಥ್ರೋಂಬಿನ್. ಏನಕ್ಕೆ ಅಂತಂತಂದ್ರೆ ಇಲ್ಲಿ ಫೈಬ್ರಿನೋಜಿನ್ ಎನ್ನುವ ಒಂದು ಪ್ರೋಟೀನ್ ಏನ್ ಮಾಡ್ತೈತೆ? ಅಪ್ರೋಚ್ ಮಾಡ್ತೈತೆ. ಪ್ರೋಥ್ರೋಂಬಿನ್ ಎನ್ನುವ ಪ್ರೋಟೀನ್ ಏನ್ ಮಾಡ್ತೈತೆ ಅಂತಂತಂದ್ರೆ ಅಪ್ರೋಚ್ ಮಾಡ್ತೈತೆ. ಮೊದಲು ನೀನ್ ರಕ್ತ ಹೆಪ್ಪುಗಟ್ಟಕ್ಕೆ ನಿನ್ ಕೈಲಿ ಆಗುತ್ತೆ, ನೀನ್ ಮಾಡು ಅಂತ ಏನ್ ಮಾಡ್ತೈತೆ ಅಂತಂದ್ರೆ ಪ್ರೋಥ್ರೋಂಬಿನ್ ಏನ್ ಮಾಡ್ತೈತೆ? ಅಪ್ರೋಚ್ ಮಾಡ್ತೈತೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಪ್ರೋಥ್ರೋಂಬಿನ್ ಫೈಬ್ರಿನೋಜಿನ್ ಎನ್ನುವ ಪ್ರೋಟೀನ್ ಏನ್ ಮಾಡ್ತೈತೆ? ನೀನು ರಕ್ತ ಹೆಪ್ಪುಗಟ್ಸು ಅಂತ ಏನ್ ಮಾಡ್ತೈತೆ? ಅಪ್ರೋಚ್ ಮಾಡ್ತೈತೆ. ಸೊ ಅದಕ್ಕಾಗಿ ಫೈಬ್ರಿನೋಜಿನ್ ಏನ್ ಮಾಡ್ತೈತೆ ಅಂತಂದ್ರೆ ಥ್ರೊಂಬೋಪ್ಲಾಸ್ಟಿನ್ ಇದ್ರಲ್ಲಿ ಹಾಲಿಟ್ಟಿದ್ದೆ ಅಲ್ವಾ? ಈ ಥ್ರೊಂಬೋಪ್ಲಾಸ್ಟಿನ್ ಏನ್ ಮಾಡ್ತದೆ ಗೊತ್ತಾ? ಈ ಥ್ರೊಂಬೋಪ್ಲಾಸ್ಟಿನ್ ಫೈಬ್ರಿನೋಜಿನ್ ಎನ್ನುವ ಒಂದು ಎಳೆಯಾಗಿ ಏನ್ ಮಾಡ್ತದೆ? ಪರಿವರ್ತಿಸ್ತದೆ. ಈ ರೀತಿ ಎಳೆಯಾಗಿ ಪರಿವರ್ತಿಸೋದ್ರಿಂದ ಏನಾಗ್ತದೆ ಅಂತಂದ್ರೆ ಸಾಮಾನ್ಯವಾಗಿ ಹರಿತಿರುವಂತಹ ಬ್ಲೀಡಿಂಗ್ ಆಗ್ತಿರುವಂತಹ ರಕ್ತ ಏನಾಗ್ತದೆ? ರಕ್ತ ಹೆಪ್ಪುಗಟ್ಟುತ್ತದೆ. ಫಾರ್ ಎಕ್ಸಾಂಪಲ್, ಈಗ ನಾನು ಜಸ್ಟ್ ಒಂದು ಡಯಾಗ್ರಾಮ್ ಮೂಲಕ ನಾನು ನಿಮಗೆ ವಿವರಣೆಯನ್ನು ಕೊಡ್ತೀನಿ ನೋಡಿ. ಸೊ ಇಲ್ಲಿ ರಕ್ತ ಸೋರ್ತಾ ಇದೆ ಅಂತ ತಿಳ್ಕೊಳ್ಳಿ, ಹೌದಲ್ವಾ? ಇಲ್ಲಿ ರಕ್ತ ಏನಾಗ್ತೈತೆ? ಸೋರ್ತಾ ಇದೆ. ಸೊ ಇಲ್ಲಿ ರಕ್ತ ಸೋರ್ತಾ ಇದೆ. ಇಲ್ಲಿ ಪ್ರೋಥ್ರೋಂಬಿನ್ ಎನ್ನುವ ಒಂದು ಪ್ರೋಟೀನ್ ಇದೆ, ಮತ್ತೆ ಫೈಬ್ರಿನೋಜಿನ್ ಎಂಬ ಒಂದು ಪ್ರೋಟೀನ್ ಇದೆ. ನೆಕ್ಸ್ಟ್ ಥ್ರೊಂಬೋಪ್ಲಾಸ್ಟಿನ್ ಅನ್ನೋದು ಕೂಡ ಏನಿದೆ? ಒಂದು
ಪ್ರೋಟೀನ್ ಇದೆ. ಸೊ ಈಗ ಇಲ್ಲಿ ಪ್ರೋಥ್ರೊಂಬಿನ್ ಅಂತ ಹೇಳಿದ್ದೀನಲ್ಲ, ಸೊ ಪ್ರೋಥ್ರೊಂಬಿನ್ ಇದು ಏನ್ ಮಾಡ್ತಂತಂದ್ರೆ ಅಪ್ರೋಚ್ ಮಾಡ್ತದೆ. ಯಾವುದಕ್ಕೆ? ಫೈಬ್ರಿನೋಜಿನ್ಗೆ ಏನ್ ಮಾಡ್ತದೆ? ಅಪ್ರೋಚ್ ಮಾಡ್ತದೆ. ಸೊ ಈ ಫೈಬ್ರಿನೋಜಿನ್ ಇಲ್ಲಿರುವಂತಹ ಥ್ರೊಂಬೋಪ್ಲಾಸ್ಟಿನ್ ಅನ್ನ ಬಳಸ್ಕೊಂಡು ಏನಾಗ್ತೈತೆ? ರಕ್ತದ ಒಂದು ಸೋರುವಿಕೆಯನ್ನು ಏನ್ ಮಾಡ್ತೈತೆ? ತಡೆಗಟ್ಟುತ್ತಾ ಇದೆ. ಸೊ ಇದು ರಕ್ತ ಹೆಪ್ಪುಗಟ್ಟುವಿಕೆ ಸಂಬಂಧಪಟ್ಟಿರುವಂತಹ ಟಾಪಿಕ್. ನೆಕ್ಸ್ಟ್ ಬರೋಣ, ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ. ನೆಕ್ಸ್ಟ್ ಏನೈತೆ? ರಕ್ತದ ಬ್ಯಾಂಕ್ ಇದೆ. ಸೊ ಈ ರಕ್ತದ ಬ್ಯಾಂಕ್ ಅಂದ್ರೆ ನಮ್ಗೆ ಏನಂತ ಗೊತ್ತಬೇಕು. ಏನು? ಬ್ಲಡ್ ಬ್ಯಾಂಕ್ ಅಂತ ಕರಿತೀವಿ, ಬ್ಲಡ್ ಬ್ಯಾಂಕ್ ಅಂತ ಕರಿತೀವಿ. ಏನು ಬ್ಲಡ್ ಬ್ಯಾಂಕ್ ಅಂತಂದ್ರೆ ಏನಿಲ್ಲ ಕಣ್ರಿ, ರಕ್ತವನ್ನ ಸ್ಟೋರ್ ಮಾಡುವಂತದ್ದು. ಅಂತ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ರಕ್ತವನ್ನ ನಾವೇನ್ ಮಾಡ್ತೀವಿ? ಸ್ಟೋರ್ ಮಾಡ್ತೀವಿ. ಸೊ ಇದನ್ನ ನಾವೇನಂತ ಕರಿತೀವಿ? ರಕ್ತದ ಬ್ಯಾಂಕ್ ಎಂದು ಕರೆಯುತ್ತೇವೆ. ಅಷ್ಟೇ ಅಲ್ಲ, ನಾವು ಸ್ಟೋರ್ ಮಾಡ್ತೀವಲ್ಲ, ಈಗ ನಾವೆಲ್ಲರೂ ಈಗ ಫ್ರಿಜ್ ಅನ್ನ ಬಳಸ್ತಾ ಇದೀವಿ. ಸೊ ಅಲ್ಲಿ ನಾವೇನ್ ಮಾಡ್ತೀವಿ? ಆಹಾರವನ್ನ ಏನ್ ಮಾಡ್ತೀವಿ? ಸ್ಟೋರ್ ಮಾಡಿ ಇಡ್ತೀವಿ, ಹಾಳಾಗ್ದೇನೆ ಇರಲಿ ಅಂತ. ಸೊ ಅದೇ ತರ ರಕ್ತ ಹಾಳಾಗಬಾರ್ದು ಅಂತಂತಂದ್ರೆ ನಾವು ಎಷ್ಟು ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ನಾವು ಸ್ಟೋರ್ ಮಾಡಿ ಇಡಬೇಕು ಅಂತಂತಂದ್ರೆ, ಸೊ ಇಲ್ಲಿ ನೋಡಿ, 1 ರಿಂದ 6 ಡಿಗ್ರಿ ಸೆಲ್ಸಿಯಸ್, 1 to 6 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ನಾವು ಆ ರಕ್ತವನ್ನ ಸ್ಟೋರ್ ಮಾಡಿ ಇಟ್ರೆ ಯಾವುದೇ ಕಾರಣಕ್ಕೂ ಆ ರಕ್ತ ಏನಾಗೋದಿಲ್ಲ, ಹಾಳಾಗೋದಿಲ್ಲ. ಬಟ್ ಅದು 35 ರಿಂದ 45 ದಿನಗಳವರೆಗೆ ಮಾತ್ರ ಬೆನಿಫಿಟ್ ಆಗ್ತದೆ. ಅಂದ್ರೆ 35 ರಿಂದ ಇಟ್ಕೊಂಡು 45 ದಿನಗಳವರೆಗೆ ಏನಾಗ್ತದೆ? ಬದುಕುಳಿಯುತ್ತದೆ. ಅದಾದ್ಮೇಲೆ ಯಾವುದೇ ಕಾರಣಕ್ಕೂ ಉಳಿಯುವುದಿಲ್ಲ, ಬದುಕುಳಿಯುತ್ತದೆ. ಅದಾದ್ಮೇಲೆ ಯಾವುದೇ ಕಾರಣಕ್ಕೂ ಅದು ನಮ್ಮ ರಕ್ತ ಬದುಕಕ್ಕೆ ಸಾಧ್ಯನೇ ಇಲ್ಲ. ಅದೇನಾಗ್ತದೆ ಅಂತಂದ್ರೆ ವಿಷ ಆಗಿ ಏನಾಗ್ತದೆ? ಟರ್ನ್ ಆಗ್ತದೆ. ಸೊ ಇಲ್ಲಿ ನೋಡಿ, ಕೇವಲ 35 ರಿಂದ 45 ದಿನ ಅಂತ ಅಂದೆ. ಅಷ್ಟೇ ಅಲ್ಲ, ಇಲ್ಲಿ ಕ್ರಯೋ ಪ್ರಿಸರ್ವೇಶನ್ ಅಂತ ಬರ್ದಿದ್ದೀನಿ ನೋಡಿ. ಇಲ್ಲಿ ಕ್ರಯೋ ಪ್ರಿಸರ್ವೇಶನ್, ಸುಮಾರು ಈ ವಿಧಾನವನ್ನು ಬಳಸೋದ್ರಿಂದ 10 ವರ್ಷಗಳ ಕಾಲ ರಕ್ತವನ್ನ ನಾವೇನ್ ಮಾಡ್ಬೋದು ಅಂತಂದ್ರೆ ಸ್ಟೋರ್ ಮಾಡಿ ಇಡಬಹುದು. ಹೇಗೆ? ಕ್ರಯೋ ಪ್ರಿಸರ್ವೇಶನ್ ಅಂತಂದ್ರೇನು? 196 ಡಿಗ್ರಿ ಸೆಲ್ಸಿಯಸ್ ಅಂತ. 196 ಡಿಗ್ರಿ ಸೆಲ್ಸಿಯಸ್ ಅಂತಂದ್ರೆ ಟೆಂಪರೇಚರ್ ಜಾಸ್ತಿ ಅಲ್ಲ. ಇಲ್ಲಿ ನೋಡಿ, ಮೈನಸ್ ಅಂತ ಕೊಟ್ಟಿದ್ದಾರೆ. ಮೈನಸ್ 196 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ನಾವೇನಾದ್ರೂ ರಕ್ತವನ್ನ ಸ್ಟೋರ್ ಮಾಡಿ ಇಟ್ರೆ, ಸೊ ಇದನ್ನ ನಾವು 10 ವರ್ಷದವರೆಗೂ ಕೂಡ ನಾವೇನ್ ಮಾಡ್ಬೋದು? ಬಳಸಬಹುದು. ಮತ್ತೆ 10 ವರ್ಷದವರೆಗೂ ಕೂಡ ಆ ರಕ್ತ ಯಾವುದೇ ಕಾರಣಕ್ಕೂ ಹಾಳಾಗಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಬರೋಣ. ಇದೇ ರಕ್ತದ ಬ್ಯಾಂಕ್ ಅನ್ನ ಮೊದಲು ಆರಂಭ ಮಾಡಿತ್ತು ಯಾರು ಅಂತಂತಂದ್ರೆ ಇವರೇ. ಯಾರು? ರಿಚರ್ಡ್ ಲೆವಿಸನ್ ಎನ್ನುವರು ಏನ್ ಮಾಡ್ತಾರೆ? ರಕ್ತದ ಬ್ಯಾಂಕ್ ಅನ್ನ ಆರಂಭವನ್ನ ಮಾಡ್ತಾರೆ. ಸೊ ಇವರು ಎಲ್ಲಿ ಆರಂಭ ಮಾಡ್ತಾರೆ ಅಂತಂತಂದ್ರೆ ನೋಡಿ, ಇವರು ರಿಚರ್ಡ್ ಲೆವಿಸನ್ ಅವರು ನ್ಯೂಯಾರ್ಕ್ ನಲ್ಲಿ ಆರಂಭವನ್ನ ಮಾಡ್ತಾರೆ. ಸೊ ಇದು ರಕ್ತಕ್ಕೆ ಸಂಬಂಧಪಟ್ಟಿರುವಂತದ್ದು, ಅಂದ್ರೆ ರಕ್ತದ ಬ್ಯಾಂಕಿಗೆ ಸಂಬಂಧಪಟ್ಟಿರುವಂತಹ ಮಾಹಿತಿ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ. ಸೊ ಅದರಲ್ಲಿ ಕಲಿಕಾಂಶಗಳು ಈಗ ಯಾವ್ಯಾವ ಮುಗ್ದಿದೆ ಅಂತ ನೋಡೋಣ ಬನ್ನಿ. ಕಲಿಕಾಂಶಗಳು. ಸೊ ಕಲಿಕಾಂಶಗಳು ನೋಡಿ, ರಕ್ತ ಮುಗಿತು, ರಕ್ತದ 2 ಭಾಗಗಳು ಮುಗಿತು, ದ್ರವ ಭಾಗ ಮತ್ತು ಪ್ರೋಟೀನ್ಗಳು ಘನ ಭಾಗ ಮುಗಿತು, ರಕ್ತ ಹೆಪ್ಪುಗಟ್ಟುವಿಕೆ ಮುಗಿತು. ನೆಕ್ಸ್ಟ್ ರಕ್ತದ ಬ್ಯಾಂಕ್ ಕೂಡ ಮುಗಿತು. ನೆಕ್ಸ್ಟ್ ಬರ್ತಾ ಇದೀವಿ, ಯಾವ ಟಾಪಿಕ್ ಬರ್ತಾ ಇದೀವಿ? ರಕ್ತದ ಗುಂಪುಗಳಿಗೆ ಬರ್ತಾ ಇದೀವಿ. ಸೊ ಈ ರಕ್ತದ ಗುಂಪುಗಳಿಗೆ ಇವಾಗ ನಾವೇನ್ ಮಾಡತ್ತಾ ಹೋಗೋಣ? ಹೆಜ್ಜೆ ಇಡ್ತಾ ಹೋಗೋಣ ಬನ್ನಿ. ರಕ್ತದ ಗುಂಪುಗಳು. ಎಸ್, ರಕ್ತದ ಗುಂಪುಗಳು ಹೌದಲ್ವಾ? ಈಗ ರಕ್ತದ ಗುಂಪುಗಳು ಸಾಮಾನ್ಯ ನಿಮ್ ಎಲ್ಲರಿಗೂ ಗೊತ್ತು ಕಣ್ರಿ, 4 ಇದಾವೆ ಅಂತ. ಎಷ್ಟಿದಾವೆ? 4 ಇದಾವೆ. ಸೊ ಈ ರಕ್ತದ ಗುಂಪುಗಳು ಆ 4 ಯಾವ್ಯಾವು ಅಂತಂತಂದ್ರೆ ಇಲ್ಲೇ ಚಿತ್ರ ಕೊಟ್ಟಿದ್ದೀನಿ, ಇಲ್ಲೇ ಬರ್ದಿದ್ದೀನಿ ನೋಡಿ. 4 ಇದಾವೆ. 1 ಎ, 2 ಬಿ, 3 ಎ ಬಿ, 4ನೇದು ಯಾವುದು? ಓ. ಹೀಗೆ 4 ರಕ್ತದ ಗುಂಪುಗಳನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ನೋಡ್ತಾ ಹೋಗ್ತೀವಿ. ಸೊ ಈ ರಕ್ತದ ಗುಂಪನ್ನ ಮೊದಲು ಯಾರು ಮಾಡಿತ್ತು ಅಂತಂತಂದ್ರೆ ವರ್ಗೀಕರಣ ಮಾಡಿತ್ತು ಯಾರು ಅಂತ ಕೇಳ್ತಾರೆ. ರಕ್ತದ ಗುಂಪನ್ನ ವರ್ಗೀಕರಣ ಮಾಡಿದವರು ಯಾರಂತ ಕೇಳಿದ್ರೆ ನಾವ್ ಯಾರಂತ ಹೇಳ್ಬೇಕಾಗಿರ್ತದೆ? ಕಾರ್ಲ್ ಲ್ಯಾಂಡ್ ಸ್ಟೇನರ್ ಅಥವಾ ಸ್ಟೈನರ್ ಅಂತಾನು ಕೂಡ ಕರೀತಾರೆ. ಸ್ಟೈನರ್, ಇವರನ್ನ ಸ್ಟೈನರ್ ಅಥವಾ ಸ್ಟೇನರ್ ಅಂತಾನು ಕೂಡ ಸಾಮಾನ್ಯವಾಗಿ ಕರೀತಾರೆ. ನೋಡಿ, ರಕ್ತದ ಗುಂಪನ್ನ ವರ್ಗೀಕರಣ ಮಾಡಿದಾರೆ ಯಾರು ಅಂತಂತಂದ್ರೆ ಕಾರ್ಲ್ ಲ್ಯಾಂಡ್ ಸ್ಟೈನರ್ ಎನ್ನುವರು. 4 ಗುಂಪುಗಳಾಗಿ ವರ್ಗೀಕರಣ ಮಾಡ್ತಾರೆ ನೋಡಿ. ಅದಕ್ಕಾಗಿ ಇವರಿಗೆ ನೊಬೆಲ್ ಅವಾರ್ಡ್ ಕೂಡ ಸಿಗ್ತದೆ. ಎಷ್ಟರಲ್ಲಿ ಸಿಗ್ತದೆ ಅಂತ ಏನಾದ್ರು ಕೇಳಿದ್ರೆ 1930 ಅಂತ ನಾವು ಹೇಳಬೇಕಾಗಿರ್ತದೆ. ವೆರಿ ವೆರಿ ಇಂಪಾರ್ಟೆಂಟ್ ಕಂಟ್ರಿ. 1930ರಲ್ಲಿ ನೊಬೆಲ್ ಅವಾರ್ಡ್ ಸಿಗ್ತದೆ. ಅಷ್ಟೇ ಅಲ್ಲ, RH ಫ್ಯಾಕ್ಟರ್ ನ ಡಿಸ್ಕವರ್ ಮಾಡಿದಾರೆ ಯಾರು ಅಂತ ಕೇಳ್ತಾರೆ. ಹೂ ಇಸ್ ಡಿಸ್ಕವರ್ಡ್ ಬೈ RH ಫ್ಯಾಕ್ಟರ್ ಅಂತ ಕೇಳ್ತಾರೆ. ಸೊ ಅವಾಗ ನಾವ್ ಯಾರಂತ ಹೇಳ್ಬೇಕು? ಅಲೆಕ್ಸಾಂಡರ್ ವೈನರ್ ಅಂತ ಹೇಳ್ಬೇಕು. ಅಲ್ಲ, ಈ ರಕ್ತದ ಗುಂಪನ್ನ ವರ್ಗೀಕರಣ ಮಾಡಿದವರು ಕಾರ್ಲ್ ಲ್ಯಾಂಡ್ ಸ್ಟೈನರ್ ಅಂತ ಗೊತ್ತಾಯ್ತು. ಈ RH ಫ್ಯಾಕ್ಟರ್ ಅಂತಂದ್ರೇನು? ಜಸ್ಟ್ ಸಿಂಪಲ್ ಕಣ್ರಿ. RH ಫ್ಯಾಕ್ಟರ್ ಅಂತಂತಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಈಗ ಬಿ ಪಾಸಿಟಿವ್ ಮತ್ತೆ ಬಿ ನೆಗೆಟಿವ್ ಅಂತ ಹೇಳ್ತೀವಿ ಬ್ಲಡ್ ಗ್ರೂಪ್ ಅಲ್ಲಿ, ಹೌದಲ್ವಾ? ಇಲ್ಲಿ ಪಾಸಿಟಿವ್ ಮತ್ತೆ ನೆಗೆಟಿವ್ ಎನ್ನುವ ಒಂದು ಬ್ಲಡ್ ಗ್ರೂಪ್ ಅನ್ನ ಹೇಳ್ತೀವಲ್ಲ, ಸೊ ಇದನ್ನೇ ನಾವು RH ಫ್ಯಾಕ್ಟರ್ ಅಂತ ಕರಿತೀವಿ. ಇಂತಹ RH ಫ್ಯಾಕ್ಟರ್ ಅನ್ನ ಕಾರ್ಲ್ ಲ್ಯಾಂಡ್ ಸ್ಟೈನರ್ ಜೊತೆ ಸೇರಿ ಅಲೆಕ್ಸಾಂಡರ್ ವೈನರ್ ಎನ್ನುವರು ಏನ್ ಮಾಡ್ತಾರೆ? ಕಂಡುಹಿಡಿತಾರೆ. RH ಫ್ಯಾಕ್ಟರ್ ಅನ್ನ ಕಂಡುಹಿಡಿದಿತ್ತು ಯಾರು? ಅಲೆಕ್ಸಾಂಡರ್ ವೈನರ್ ಮತ್ತು ನಮ್ಮ ಕಾರ್ಲ್ ಲ್ಯಾಂಡ್
ಸ್ಟೈನರ್ ಎನ್ನುವವರು. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಇದೇ ರಕ್ತದ ಗುಂಪುಗಳಲ್ಲಿ ಎ ಬಿ ಓ ಅಂತಿದೆ. ಅದರಲ್ಲಿ ಸಾರ್ವತ್ರಿಕ ದಾನಿ ಯಾವುದು, ಸಾರ್ವತ್ರಿಕ ಸ್ವೀಕಾರಿ ಯಾವುದು ಅಂತ ಗೊತ್ತಾಗಬೇಕು. ಸಾರ್ವತ್ರಿಕ ದಾನಿ ಯಾವುದು ಅಂತ ಕೇಳ್ತಾರೆ, ಯೂನಿವರ್ಸಲ್ ಡೋನರ್ ಯಾವುದು, ಓ ಗ್ರೂಪ್ ಅನ್ನ ನಾವು ಸಾಮಾನ್ಯವಾಗಿ ಸಾರ್ವತ್ರಿಕ ದಾನಿ ಅಂತ ಕರಿತೀವಿ. ಹಾಗಾದ್ರೆ ಅಂದ್ರೆ ಯಾರಿಗ್ ಬೇಕಾದ್ರೂ ಕೂಡ ಸಾಮಾನ್ಯವಾಗಿ ಏನ್ ಮಾಡ್ಬೋದು, ಇವರು ಕೊಡ್ಬೋದು. ಅದಕ್ಕಾಗಿ ಇವರನ್ನ ಸಾರ್ವತ್ರಿಕ ದಾನಿ ಅಂತ ಕರೀತಾರೆ. ಓ ಗುಂಪನ್ನ ಹೊಂದಿರ್ತಾರಲ್ಲ, ಅವ್ರು ಯಾರಿಗ್ ಬೇಕಾದ್ರೂ ರಕ್ತವನ್ನ ಕೊಡ್ಬೋದು ಕಣ್ರಿ. ಇಲ್ಲಿ ಸಾರ್ವತ್ರಿಕ ಸ್ವೀಕಾರಿ ಅಂತ ಐತಲ್ಲ, ಸಾರ್ವತ್ರಿಕ ಸ್ವೀಕಾರಿ ಇದು ಯಾವ್ದು ಗ್ರೂಪ್ ಅಂತಂತಂದ್ರೆ ಎ ಬಿ ಗ್ರೂಪ್. ಯಾರಿಂದನಾರು ಕೂಡ ಇವರು ರಕ್ತವನ್ನ ಪಡ್ಕೋಬಹುದು ಕಣ್ರಿ, ಯಾರಿಂದನಾರು ಕೂಡ ಇವರು ರಕ್ತವನ್ನ ಪಡ್ಕೋಬಹುದು. ಹಾಗಾಗಿ ಇವರನ್ನ ಸಾರ್ವತ್ರಿಕ ಸ್ವೀಕಾರಿ ಅಂತ ಕರೀತಾರೆ. ಯಾರನ್ನ, ಎ ಬಿ ಅನ್ನ ಸಾರ್ವತ್ರಿಕ ದಾನಿ ಅಂತಂದ್ರೆ ಓ ಸಾಮಾನ್ಯವಾಗಿ. ಅದರಲ್ಲೂ ಕೂಡ ಓ ನೆಗೆಟಿವ್ ಅನ್ನೋದು ಪರ್ಫೆಕ್ಟ್ ಆನ್ಸರು, ಬಟ್ ಓ ಅನ್ನೋದನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಸಾಮಾನ್ಯವಾಗಿ ಬಳಸ್ತಾ ಹೋಗ್ತೀವಿ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ. ವಿವಿಧ ಪ್ರಾಣಿಗಳ ರಕ್ತದ ಬಣ್ಣ. ಓಕೆ, ಈಗ ವಿವಿಧ ಪ್ರಾಣಿಗಳ ರಕ್ತದ ಬಣ್ಣ 1 ಮಾರ್ಕ್ಸ್ ಅಂತೂ ಕೇಳ್ತಾರೆ ಎವರಿ ಎಕ್ಸಾಮಿನೇಷನ್. ಅದ್ರಲ್ಲಿ ನೋಡಿ, ಮನುಷ್ಯ, ಮೊಸಳೆ, ಹಾವು, ಮೀನು, ತಿಮಿಂಗಿಲ ಇವೆಲ್ಲವೂ ಕೂಡ ಯಾವ ಬಣ್ಣವನ್ನು ಹೊಂದಿದ್ದೇವೆ ಅಂತಂತಂದ್ರೆ, ನಮ್ಮ ರಕ್ತದ ಬಣ್ಣ ಯಾವ್ದಪ್ಪ, ಸಾಮಾನ್ಯವಾಗಿ ಕೆಂಪಲ್ವಾ? ಹೌದು, ಎಸ್. ನಮ್ಮ ರಕ್ತದ ಬಣ್ಣ ಮಾತ್ರ ಅಲ್ಲ, ಇಲ್ಲಿ ಮೊಸಳೆ ಕೂಡ, ಹಾವಾದ್ರೂ ಕೂಡ, ಮೀನು, ತಿಮಿಂಗಿಲ ಇವೆಲ್ಲದ್ರೂ ಕೂಡ ರಕ್ತದ ಬಣ್ಣ ಏನಾಗಿದೆ, ಯಾವ ಕಲರ್ ಇದೆ, ಕೆಂಪು ಬಣ್ಣದಲ್ಲಿದೆ. ನೆಕ್ಸ್ಟ್ ಬರೋಣ, ನಕ್ಷತ್ರ ಮೀನು ಮತ್ತೆ ಸಮುದ್ರ ಕುದುರೆ ಅಂತ ಐತೆ. ಸ್ಟಾರ್ ಫಿಶ್ ಮತ್ತು ಸಮುದ್ರ ಕುದುರೆ ಮತ್ತೆ ಆಕ್ಟೋಪಸ್. ಏನು, ಆಕ್ಟೋಪಸ್, ಇದು ಸ್ಟಾರ್ ಫಿಶ್ ಅಂತ ಕರಿತೀವಿ. ಏನಂತ, ಸ್ಟಾರ್ ಫಿಶ್ ಅಂತ ಕರಿತೀವಿ. ಸಮುದ್ರ ಕುದುರೆ ಅಂತಂದ್ರೇನು, ಸಿ ಹಾರ್ಸ್ ಅಂತ ಕರಿತೀವಿ, ಸಿ ಹಾರ್ಸ್ ಅಂತ ಕರಿತೀವಿ. ಸೊ ಇದರ ಬಣ್ಣ ಏನಾಗಿರ್ತದೆ, ಸಾಮಾನ್ಯವಾಗಿ ನೀಲಿ ಕಲರ್ ಇರ್ತದೆ. ಯಾವ ಬಣ್ಣ, ನೀಲಿ ಕಲರ್ ಇರ್ತದೆ. ನೆಕ್ಸ್ಟ್, ಸೀಗಡಿ ಮೀನು, ಎರೆಹುಳ ನೋಡಿ, ರೇ ಮಾಡ್ಕೊಳ್ಳಿ, ಎರೆಹುಳ ಮತ್ತೆ ಲೀಚ್ ಇದ್ರದ್ದು ಸಾಮಾನ್ಯವಾಗಿ ಬಣ್ಣ ಯಾವ್ದಾಗಿರ್ತದೆ, ಹಸಿರಾಗಿರುತ್ತದೆ. ವೆರಿ ವೆರಿ ಇಂಪಾರ್ಟೆಂಟ್. ಇದು ಸೀಗಡಿ ಮೀನು, ಎರೆಹುಳ ಮತ್ತೆ ಲೀಚ್ ಯಾವ ಕಲರ್ ಇರ್ತದೆ, ಹಸಿರಾಗಿರ್ತದೆ. ನೆಕ್ಸ್ಟ್, ಜಿರಳೆ ಬಂತು ಅಂತಂದ್ರೆ, ಜಿರಳೆಯನ್ನ ಸಾಯಿಸಿರ್ತೀರ ನೀವು, ಅವಾಗ ಬ್ಲಡ್ ಏನ ರೆಡ್ ಕಲರ್ ಇರುತ್ತಾ? ನೋ. ಯಾವ ಕಲರ್ ಇರುತ್ತೆ, ಬಿಳಿ ಬಣ್ಣ. ಯಾವುದು, ಬಿಳಿ, ಕಲರ್ಲೆಸ್ ಇರುತ್ತೆ. ಸಾಮಾನ್ಯವಾಗಿ ಕಲರ್ಲೆಸ್ ಇರ್ತದೆ, ಬಿಳಿ ಬಣ್ಣ. ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಇನ್ನೊಂದ್ಸಲ ಹೇಳ್ತೀನಿ, ಮನುಷ್ಯ, ಮೊಸಳೆ, ಹಾವು, ಮೀನು ಬಂದ್ರೆ, ತಿಮಿಂಗಿಲ ಬಂದ್ರೆ ಕೆಂಪು, ನಕ್ಷತ್ರ ಮೀನು, ಸಮುದ್ರ ಕುದುರೆ, ಆಕ್ಟೋಪಸ್ ಬಂದ್ರೆ ನೀಲಿ, ಸೀಗಡಿ ಮೀನು, ಎರೆಹುಳ ಮತ್ತೆ ಲೀಚ್ ಅಂತ ಬಂದ್ರೆ ಇದು ಹಸಿರು, ಜಿರಳೆ ಬಂತು ಅಂತಂದ್ರೆ ಇದು ಬಿಳಿ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ. ರಕ್ತಕ್ಕೆ ಸಂಬಂಧಿಸಿದಂತಹ ರೋಗಗಳು. ಇಲ್ಲಿ ಸಾಮಾನ್ಯವಾಗಿ ರಕ್ತಕ್ಕೆ ಸಂಬಂಧಿಸುವಂತಹ ರೋಗಗಳು ನಾನು ಎಷ್ಟು ಹೇಳಿದ್ದೀನಿ ಅಂತಂದ್ರೆ ಜಸ್ಟ್ 3 ಮಾತ್ರ ಹೇಳಿದ್ದೀನಿ. ಎಷ್ಟು, ಜಸ್ಟ್ 3. ಅದರಲ್ಲಿ ಮೊದಲನೇ ನಿಮ್ ಕಣ್ಣಿಗೆ ಕಾಣ್ತಾ ಐತೆ ಏನು, ರಕ್ತಹೀನತೆ, ಅನಿಮಿಯಾ ಕಾಯಿಲೆ ಅಂತಾನು ಕೂಡ ನಾವು ಏನಂತ ಕರಿತೀವಿ, ಇಂಗ್ಲಿಷ್ ಅಲ್ಲಿ ಅನಿಮಿಯಾ ಅಂತ ಕರಿತೀವಿ. ರಕ್ತಹೀನತೆ ಅಂದ್ರೆ ರಕ್ತ ಅಂದ್ರೇನು, ಕಡಿಮೆ ಆಗುವಂತದಕ್ಕೆ ನಾವೇನಂತ ಕರಿತೀವಿ, ರಕ್ತಹೀನತೆ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ, ಈ ರೋಗದ ಲಕ್ಷಣಗಳು ಹೆಂಗೆ, ಸ್ನಾಯು ಮತ್ತು ಅಂಗಾಂಶಗಳಿಗೆ ಆಮ್ಲಜನಕದ ಸರಬರಾಜು ಕಡಿಮೆ ಆಗ್ತದೆ. ಸೊ ರಕ್ತನೇ ಇಲ್ಲ ಅಂತಂದ್ರೆ ಅಲ್ಲಿ ಹಿಮೋಗ್ಲೋಬಿನ್ ಕಂಟೆಂಟ್ ಏನಾಗ್ತದೆ, ಕಡಿಮೆ ಆಗಿರ್ತದೆ. ಸೊ ಹಿಮೋಗ್ಲೋಬಿನ್ ಕಂಟೆಂಟ್ ಕಡಿಮೆ ಆಗ್ತು ಅಂತಂದ್ರೆ ನಮ್ಮ ದೇಹದಲ್ಲಿ ಯಾವುದೇ ಕಾರಣಕ್ಕೂ ಆಮ್ಲಜನಕದ ಸರಬರಾಜು ಏನಾಗ್ತದೆ, ಕಡಿಮೆ ಆಗ್ತದೆ. ಇದ್ರ ಲಕ್ಷಣಗಳು ಬಂದಂತೆ ಇನ್ನೊಂದೇನು ಅಂತಂದ್ರೆ ಆಯಾಸ ಉಂಟಾಗ್ತದೆ, ಸುಸ್ತಾಗ್ತದೆ. ರಕ್ತಹೀನತೆ ಏನಾರು ಆಗಿದೆ ಅಂತಂದ್ರೆ, ಅವ್ರ ಕಾಯಿಲೆ ಬಂದಿದೆ ಅಂತಂದ್ರೆ ಸುಸ್ತಾಗ್ತಿರ್ತದೆ, ಉಸಿರಾಟ ಸಮಸ್ಯೆ ಉಂಟಾಗ್ತದೆ, ಹೃದಯ ಸಮಸ್ಯೆ ಉಂಟಾಗ್ತದೆ. ಸೊ ಈ ಎಲ್ಲಾ ಸಮಸ್ಯೆಗೆ ನಿವಾರಣೋಪಾಯವನ್ನ ಕಂಡಿಡಿದಿತ್ತು ಯಾರು ಅಂತಂದ್ರೆ, ಇಲ್ಲಿ ಬರ್ದಿದ್ದೀನಲ್ಲ, ವಿಲಿಯಂ ಮಾರ್ಪಿ ಎನ್ನುವನು ಈ ಉಸಿರಾಟ ಸಮಸ್ಯೆ ಸಂಬಂಧಪಟ್ಟಂತೆ, ಹೃದಯ ಸಮಸ್ಯೆ, ಆಯಾಸ ಉಂಟಾಗ್ತೈತೆ, ಇವೆಲ್ಲನೂ ಕೂಡ ಅರ್ಥಕೊಂಡನ್ ಏನ್ ಮಾಡ್ತಾನಂತಂದ್ರೆ ಇದಕ್ಕೆ ನಿವಾರಣೋಪಾಯವನ್ನ ಕಂಡಿಡಿತಾನೆ. ಸೊ ನೋಡಿ, ಕ್ವಶನ್ ಯಾವ ತರ ಕೇಳ್ತಾರ ಅಂತಂದ್ರೆ, ರಕ್ತಹೀನತೆ ಅಂತಂದ್ರೆ ಕಬ್ಬಿಣದ ಅಂಶ ಕಡಿಮೆ ಆಗುವಂತದ್ದು ಯಾವುದ್ರಲ್ಲಿ, ಹಿಮೋಗ್ಲೋಬಿನ್ ನಲ್ಲಿ. ಅಷ್ಟೇ ಅಲ್ಲ, ಅದು ಲಕ್ಷಣಗಳು ಬಂತಂದ್ರೆ ಸ್ನಾಯು ಮತ್ತೆ ಅಂಗಾಂಶಗಳಿಗೆ ಆಮ್ಲಜನಕ ಸರಬರಾಜು ಆಗಲ್ಲ, ಹೃದಯ ಸಮಸ್ಯೆ, ಶ್ವಾಸಕೋಶ ಸಮಸ್ಯೆ, ಆಯಾಸ ಉಂಟಾಗ್ತದೆ. ಸೊ ಇದಕ್ಕೆ ನಿವಾರಣೋಪಾಯವನ್ನ ಕಂಡಿಡಿದಂತ ವಿಜ್ಞಾನಿ ಯಾರು ಅಂತ ಕೇಳ್ತಾರೆ. ಸೊ ಅವಾಗ ನಾವ್ ಯಾರಂತ ಹೇಳ್ಬೇಕು, ವಿಲಿಯಂ ಮಾರ್ಫಿ ಅಂತ ಹೇಳ್ಬೇಕು. ನೆಕ್ಸ್ಟ್ ಬರೋಣ, ಹಿಮೋಫಿಲಿಯಾ ಅಂತಂದ್ರೇನು, ರಕ್ತ ಹೆಪ್ಪುಗಟ್ಟದೆ ಇರುವಂತಹ ಕಾಯಿಲೆಗೆ ನಾವೇನಂತ ಕರಿತೀವಿ, ಹಿಮೋಫಿಲಿಯಾ ಅಂತ ಕರಿತೀವಿ. ಹೌದಲ್ವಾ? ಫಾರ್ ಎಕ್ಸಾಂಪಲ್, ಕೆಲವರು ಏನಾಗ್ತಾರೆ, ಆಕ್ಸಿಡೆಂಟ್ ಆಗಿರ್ತದೆ, ಅವ್ರ ರಕ್ತ ಏನಾಗ್ತಾ ಇರ್ತದೆ, ಸೋರ್ತಾನೆ ಇರ್ತದೆ. ಸೊ ಆ ಸೋರ್ತಾ ಇದೆ ಅಂತಂದ್ರೆ ಅವ್ರಿಗೆ ಯಾವ ಕಾಯಿಲೆ ಇದೆ ಅಂತಂದ್ರೆ ಹಿಮೋಫಿಲಿಯಾ ಎನ್ನುವ ಒಂದು ಕಾಯಿಲೆ ಇದೆ. ಸೊ ಹಾಗಾದ್ರೆ ಇದನ್ನ ಹಿಮೋಫಿಲಿಯಾ ಕಾಯಿಲೆಯನ್ನ ರಾಯಲ್ ಕಾಯಿಲೆ ಅಂತಾನೂ ಕೂಡ ಕರೀತಾರೆ. ಏನಕ್ಕೆ ರಾಯಲ್ ಕಾಯಿಲೆ ಅಂತ ಕರೀತಾರೆ ಅಂತಂದ್ರೆ, ಈ ಬ್ರಿಟನ್ನಿನ ರಾಣಿ ಇದಾರಲ್ಲ, ವಿಕ್ಟೋರಿಯಾ ರಾಣಿ, ಅವ್ರಿಗೂ ಕೂಡ ಇದೇ ಕಾಯಿಲೆ ಇತ್ತು. ಸೊ ಹಾಗಾಗಿ
ಅದಕ್ಕಾಗಿ ಅವರ ನೆನಪಿಗಾಗಿ ಏನ್ ಮಾಡಿದ್ದಾರೆ ಅಂತಂತಂದ್ರೆ ರಾಯಲ್ ಕಾಯಿಲೆ ಎನ್ನುವ ಒಂದು ಹೆಸರನ್ನ ಇಟ್ಟಿದ್ದಾರೆ. ಬ್ರಿಟನ್ ರಾಣಿಗೆ ಏನಿತ್ತು ಅಂತಂದ್ರೆ ಈ ಕಾಯಿಲೆ ಇತ್ತು, ಹಿಮೋಫಿಲಿಯಾ ಕಾಯಿಲೆ, ಅದಕ್ಕಾಗಿ ಇದನ್ನ ರಾಯಲ್ ಕಾಯಿಲೆ ಅಂತ ಕರೀತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಏನು ಕೇಳಿ ರಕ್ತ ಹೆಪ್ಪುಗಟ್ತಿಲ್ಲ, ಅಲ್ಲಿ ಥ್ರೊಂಬೋಪ್ಲಾಸ್ಟಿನ್ ಇಲ್ಲ, ಫೈಬ್ರಿನೋಸಿನ್ ಇಲ್ಲ, ಸೊ ಹಾಗಾಗಿ ಅಲ್ಲಿ ಎಳೆಯಾಗಿ ಮಾರ್ಪಾಡಾಗ್ತಾ ಇಲ್ಲ, ಹಾಗಾಗಿ ಹಿಮೋಫಿಲಿಯಾ ಏನಾಗ್ತೈತೆ ಕಾಯಿಲೆ ಉಂಟಾಗ್ತೈತೆ. ನೆಕ್ಸ್ಟ್ ಕಾಯಿಲೆ ಬರೋಣ. ಮೊದಲನೇ ಕಾಯಿಲೆ ರಕ್ತಹೀನತೆ ಮುಗಿತು, ಎರಡನೇದು ಹಿಮೋಫಿಲಿಯಾ ಮುಗಿತು, ರಕ್ತ ಹೆಪ್ಪುಗಟ್ಟದೇ ಇರುವುದು. ನೆಕ್ಸ್ಟ್ ಬರೋಣ ಲ್ಯುಕೇಮಿಯಾ. ವೆರಿ ವೆರಿ ಇಂಪಾರ್ಟೆಂಟ್. ಲ್ಯುಕೇಮಿಯಾ ನೋಡಿ, ಲ್ಯುಕೇಮಿಯಾ ಕಾಯಿಲೆಯನ್ನ ರಕ್ತದ ಕ್ಯಾನ್ಸರ್ ಅಂತಾನು ಕೂಡ ಏನ್ ಮಾಡ್ತಾರೆ ಕರೀತಾರೆ. ಅದಕ್ಕೆ ಇರುವಂತ ಇನ್ನೊಂದು ಹೆಸರು ಏನು ಅಂತಂದ್ರೆ ಕನ್ನಡದಲ್ಲಿ, ಅಚ್ಚ ಕನ್ನಡದಲ್ಲಿ ಅರ್ಬುದ ರೋಗ ಅಂತ ಕರೀತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಕನ್ನಡದಲ್ಲಿ ಈ ರಕ್ತದ ಕ್ಯಾನ್ಸರ್ ಅಂತ ಇರ್ತದಲ್ಲ, ಅವ್ರು ಜಾಸ್ತಿ ದಿನ ಬದುಕೋದಿಲ್ಲ ಕಣ್ರಿ. ಸೊ ಈ ಕಾಯಿಲೆಗೆ ನಾವು ಕನ್ನಡದಲ್ಲಿ ನಾವೇನಂತ ಕರಿತೀವಿ ಅಂತಂದ್ರೆ ಅರ್ಬುದ ರೋಗ ಅಥವಾ ರಕ್ತದ ಕ್ಯಾನ್ಸರ್, ಲ್ಯುಕೇಮಿಯಾ ಅಂತ ಕರಿತೀವಿ. ಈ ಲ್ಯುಕೇಮಿಯಾ ಅಂತಂದ್ರೇನು? ಕೆಂಪು ರಕ್ತ ಕಣಗಳ ಸಂಖ್ಯೆ ಜಾಸ್ತಿ ಆದ್ರೆ ಲ್ಯುಕೇಮಿಯಾ ಬರ್ತದಾ? ನೋ. ಕೆಂಪು ರಕ್ತ ಕಣಗಳ ಸಂಖ್ಯೆ ಜಾಸ್ತಿ ಆದ್ರಲ್ಲ, ಬಿಳಿ ರಕ್ತ ಕಣಗಳ ಸಂಖ್ಯೆ ಏನಾದ್ರು ಜಾಸ್ತಿ ಆಯ್ತು ಅಂತ ತಿಳ್ಕೊಳ್ಳಿ. ಸೊ ಅವಾಗ ಏನಾಗ್ತದೆ ಅಂತಂತಂದ್ರೆ ನಮಗೆ ಲ್ಯುಕೇಮಿಯಾ ಕಾಯಿಲೆ ಸಾಮಾನ್ಯವಾಗಿ ಬರ್ತದೆ. ಹಾಗಾದ್ರೆ ನೋಡಿ, ನಾನು ಎಷ್ಟಿರ್ಬೇಕು ಅಂತ ಹೇಳಿದೀನಿ ಅಂತಂತಂದ್ರೆ 7,000 1 ಕ್ಯೂಬಿಕ್ ಮಿಲಿಮೀಟರ್ ನಲ್ಲಿ 7,000 ಅಷ್ಟು ಮಾತ್ರ ಏನಿರ್ಬೇಕು ಅಂತಂತಂದ್ರೆ ವೈಟ್ ಬ್ಲಡ್ ಸೆಲ್ಸ್ ಇರಬೇಕು ಅಂತ ಹೇಳಿದೀನಿ. ಬಟ್ ಅದೇ 1 ಕ್ಯೂಬಿಕ್ ಮಿಲಿಮೀಟರ್ ನಲ್ಲಿ ಮಿಸ್ ಆಗಿ ಏನಾರು 10,000ಕ್ಕಿಂತ ಜಾಸ್ತಿ ಆಯ್ತು ಅಂತಂತಂದ್ರೆ ಅವ್ರಿಗೆ ಲ್ಯುಕೇಮಿಯಾ ಕಾಯಿಲೆ ಬರ್ತದೆ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ. ಇದೇ ಲ್ಯುಕೇಮಿಯಾಕ್ಕೆ ಸಂಬಂಧಪಟ್ಟಂತೆ ಇಲ್ಲಿರುವಂತಹ ರುಡಾಲ್ಫ್ ವಿಚ್ರೋ ಅಂತ ಇದಾರಲ್ಲ, ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಲ್ಯುಕೇಮಿಯಾ ಎನ್ನುವ ಒಂದು ಕಾಯಿಲೆ ಏನ್ ಮಾಡ್ತಾರೆ ಪತ್ತೆ ಹಚ್ಚುತ್ತಾರೆ. ಲ್ಯುಕೇಮಿಯಾ ಕಾಯಿಲೆಯನ್ನು ಪತ್ತೆ ಹಚ್ಚಿದವರು ಯಾರು ಅಂತಂತಂದ್ರೆ ರುಡಾಲ್ಫ್ ವಿಚ್ರೋ. ಎಷ್ಟರಲ್ಲಿ ಅಂತ ಕೇಳಿದ್ರೆ 1845ನೇ ಇಸ್ವಿಯಲ್ಲಿ. ಇವರು ರುಡಾಲ್ಫ್ ವಿಚ್ರೋ ಇದ್ರಲ್ಲ, ಇವ್ರು ಯಾವ ದೇಶ ಅಂತ ಕೇಳಿದ್ರೆ ಜರ್ಮನಿ. ಯಾವ ದೇಶ? ಜರ್ಮನಿ ದೇಶಕ್ಕೆ ಇವರು ಸಂಬಂಧಪಟ್ಟಾರೆ. ಈ ರುಡಾಲ್ಫ್ ವಿಚ್ರೋ ಅವರನ್ನ ನೈದಾನಿಕ ಶಾಸ್ತ್ರದ ಪಿತಾಮಹ ಅಂತಾನು ಕೂಡ ಕರೀತಾರೆ. ನೋಡಿ, ನೈದಾನಿಕ ಶಾಸ್ತ್ರ ಅಂತಂದ್ರೆ ಇಲ್ಲಿ ಸೈಕಾಲಜಿನೂ ಕೂಡ ಸಾಮಾನ್ಯವಾಗಿ ಬರ್ತದೆ. ಸೊ ಸೈಕಾಲಜಿ ಕೂಡ ಈ ವಿಜ್ಞಾನಿ ಏನ್ ಮಾಡಿದ್ದಾರೆ, ಸಂಬಂಧ ಪಟ್ಟಿದ್ದಾರೆ. ನೆಕ್ಸ್ಟ್ ಬರೋಣ, ಈ ರಕ್ತದ ಕ್ಯಾನ್ಸರ್ ಎಂದು ಕರೀತಾರಲ್ಲ, ಈಗ ಲ್ಯುಕೇಮಿಯಾನ್ನ ನಾವು ಬ್ಲಡ್ ಕ್ಯಾನ್ಸರ್ ಅಂತ ಹೇಳ್ತಾ ಇದೀವಿ. ಆ ಬ್ಲಡ್ ಕ್ಯಾನ್ಸರ್ ಅಂತ ಮೊದಲು ಯಾರು ಹೇಳಿತ್ತು ಅಂತಂತಂದ್ರೆ ಜಾನ್ ಯುಜಸ್ ಬೆನೆಟ್ ಎನ್ನುವರು ಏನ್ ಮಾಡ್ತಾರೆ ಅಂತಂತಂದ್ರೆ ಈ ಕಾಯಿಲೆಯನ್ನ, ಅರ್ಬುದ ರೋಗವನ್ನ ರಕ್ತದ ಕ್ಯಾನ್ಸರ್ ಅಂತ ಕರೀತಾರೆ. ರಕ್ತದ ಕ್ಯಾನ್ಸರ್ ಅಂತ ಕರೆದರು ಜಾನ್ ಯುಜಸ್ ಬೆನೆಟ್ ಎನ್ನುವವರು. ನೆಕ್ಸ್ಟ್ ಬರೋಣ, ರಕ್ತಪೂರ್ಣ ಎಂದರೇನು ಅಥವಾ ರಕ್ತಪೂರಣ ಎಂದರೇನು? ಪೂರ್ಣ ಅಂತ ಐತೆ ಅಥವಾ ಪೂರಣ, ಯಾವ ತರನಾರು ಬರ್ಕೋಬಹುದು ನಾವು. ರಕ್ತ ಪೂರ್ಣ ಏನಿಲ್ಲ, ಗಾಯಗೊಂಡ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯ ರಕ್ತವನ್ನ ಇನ್ನೊಬ್ಬನಿಗೆ ನೀಡುವುದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ರಕ್ತಪೂರ್ಣ ಅಂತ ಕರಿತೀವಿ. ಯಾವ್ದಾರು ಈಗ ಫಾರ್ ಎಕ್ಸಾಂಪಲ್ ಆಕ್ಸಿಡೆಂಟ್ ಆಗಿರ್ತದೆ, ಅವನಿಗೆ ರಕ್ತ ಬೇಕಾಗಿರ್ತದೆ. ಸೊ ಅವನಿಗೆ ನಾನೇನ್ ಮಾಡ್ತೀನಿ ಅಂತಂದ್ರೆ ರಕ್ತವನ್ನ ಏನ್ ಮಾಡ್ತೀನಿ, ಕೊಡ್ತೀನಿ. ಸೊ ನನ್ನಲ್ಲಿರುವಂತ ರಕ್ತವನ್ನ ಅವನು ಕೊಡ್ತೀನಲ್ಲ, ಸೊ ಈ ವಿಧಾನಕ್ಕೆ ನಾನು ಏನಂತ ಕರಿತೀನಿ ಅಂತಂದ್ರೆ ರಕ್ತ ಪೂರ್ಣ ಅಂತ ಕರಿತೀವಿ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ. ಎಸ್, ಒನ್ ಆಫ್ ದಿ ಲಾಸ್ಟ್ ಟಾಪಿಕ್ ಇದು, ತಂದೆ ತಾಯಿಯಿಂದ ಮಕ್ಕಳು ಪಡೆಯಬಹುದಾದಂತಹ ರಕ್ತದ ಗುಂಪುಗಳು. ವೆರಿ ವೆರಿ ಇಂಟ್ರೆಸ್ಟಿಂಗ್. ಇಲ್ಲಿ ನೋಡಿ, ಈಗ ಎಲ್ಲಾ ಟಾಪಿಕ್ ಕೂಡ ಸಾಮಾನ್ಯವಾಗಿ ಮುಗಿಸಿದ್ದೀನಿ. ಸೊ ಅದರಲ್ಲಿ ಈಗ ವಿವಿಧ ಪ್ರಾಣಿಗಳ ರಕ್ತದ ಬಣ್ಣ ಮುಗಿಸಿದಿನ ಆಯ್ತು, ರಕ್ತಕ್ಕೆ ಸಂಬಂಧಿಸಿದಂತ ರೋಗಗಳು ಮುಗಿಸಿದಿನ, ಅಲ್ಲಿ ಬರುವಂತ ವಿಜ್ಞಾನಿಗಳ ಬಗ್ಗೆನೂ ಕೂಡ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನ. ನೆಕ್ಸ್ಟ್ ಲಾಸ್ಟ್ ಟಾಪಿಕ್ ಇದೆ, ತಂದೆ ತಾಯಿಯಿಂದ ಮಕ್ಕಳು ಪಡೆಯಬಹುದಾದಂತಹ ರಕ್ತದ ಗುಂಪುಗಳು. ಸೊ ಈಗ ಅದ್ರ ಬಗ್ಗೆ ನಾವ್ ಏನ್ ಮಾಡ್ತಾ ಹೋಗೋಣ ಅಂತಂದ್ರೆ ಸ್ಟಡಿ ಮಾಡ್ತಾ ಹೋಗೋಣ ಬನ್ನಿ. ಇಲ್ಲಿ ಬರ್ದಿದ್ದೀನಲ್ಲ, ಈ ಫ್ಲೋ ಚಾರ್ಟ್ ಅನ್ನ ನೀವು ಬರ್ಕೊಳ್ಳೇಬೇಕು. ಯಾಕೆ ಅಂತಂತಂದ್ರೆ ಇದು ತುಂಬಾ ಮುಖ್ಯ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ತಂದೆದು ಮತ್ತೆ ನಮ್ಮ ತಾಯಿದು ಬ್ಲಡ್ ಗ್ರೂಪ್ ಗೊತ್ತಿದ್ರೆ ನನ್ನಲ್ಲಿ ಯಾವ ಬ್ಲಡ್ ಗ್ರೂಪ್ ಇರುತ್ತೆ ಅಂತ ನನಗೆ ಗೊತ್ತಾಗ್ತದೆ. ಸೊ ಈಗ ನನ್ನಲ್ಲಿ ಮತ್ತೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮಲ್ಲಿ ಅಥವಾ ನಿಮ್ಮ ಹೆಂಡತಿಯಲ್ಲಿ ಯಾವ ಬ್ಲಡ್ ಗ್ರೂಪ್ ಗೊತ್ತಿದೆ ಅಂತಂತಂದ್ರೆ ನಿಮ್ಗೆ ಹುಟ್ಟುವಂತ ಮಗು ಯಾವ ಬ್ಲಡ್ ಗ್ರೂಪ್ ಆಗಿದೆ ಅಂತ ನಮಗೆ ಗೊತ್ತಾಗ್ತದೆ. ಸೊ ಅದರಂತೆ ಈ ಫ್ಲೋ ಚಾರ್ಟ್ ಅನ್ನ ನೀವು ಬರ್ದಿಟ್ಕೋಬೇಕು. ಸೊ ಇಲ್ಲಿ ನೋಡಿ, ತಂದೆ ಮತ್ತು ತಾಯಿಯ ರಕ್ತದ ಗುಂಪು ಅಂತ ಬರ್ದಿದ್ದೀನಿ. ಸೊ ಈ ಜಾಗದಲ್ಲಿ ಎ ಇಂಟು ಎ ಅಂದ್ರೆ ತಂದೆನೂ ಎ ಆಗಿತ್ತು, ತಾಯಿನೂ ಎ ಹಾಕಿದ್ರೆ ಹುಟ್ಟುವಂತಹ ಮಕ್ಕಳಲ್ಲಿ ಯಾವ ರಕ್ತದ ಗುಂಪಾಗಿರ್ತದೆ ಅಂತಂದ್ರೆ ಎ ಆಗಿರ್ತದೆ ಮತ್ತೆ ಓ ಆಗಿರ್ತದೆ. ವೆರಿ ವೆರಿ ಇಂಪಾರ್ಟೆಂಟ್. ಎ ಇಂಟು ಎ ಆಗಿದ್ರೆ ಎ ಮತ್ತೆ ಓ ಆಗಿರ್ತದೆ. ಅಷ್ಟೇ ಅಲ್ಲ, ತಂದೆ ಮತ್ತು ತಾಯಿ ರಕ್ತದ ಗುಂಪು ಎ ಮತ್ತು ಓ ಆಗಿದ್ರೆ ಇಲ್ಲಿ ಏನಾಗಿರ್ತದೆ, ಎ ಮತ್ತು ಓನೇ ಆಗಿರ್ತದೆ. ಇಲ್ಲಿ ನೆನ್ಪಿಟ್ಕೊಂಡಿರಿ, ಎ ಮತ್ತು ಓ ಆಗ್ಬೇಕು ಅಂತಂದ್ರೆ ಎ ಇಂಟು ಓ ಆಗಿರ್ಬೇಕು ತಂದೆ ಮತ್ತು ತಾಯಿಯ ರಕ್ತದ ಗುಂಪುಗಳು. ಇನ್ನ ಎಲ್ಲಾ ರಕ್ತದ ಗುಂಪು ಬೇಕಾ?
ಸೊ ಯಾವ್ದಾದ್ರು ರಕ್ತದ ಗುಂಪು ಹುಡ್ತಾ ಇದೆ ಅಂತಂತಂದ್ರೆ ಮಗು ಜನಿಸಿದೆ ಅಂತಂತಂದ್ರೆ ಆ ಮಗುವಿನಲ್ಲಿ ಎಲ್ಲಾ ರಕ್ತದ ಗುಂಪು ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ ಅಂತಂತಂದ್ರೆ, ಅಥವಾ ಎ ಆಗಿರ್ಬೋದು ಆ ಮಗುದು, ಬಿ ಆಗಿರ್ಬೋದು, ಎ ಬಿ ಆಗಿರ್ಬೋದು, ಓ ಆಗಿರ್ಬೋದು ಅಂತಂತಂದ್ರೆ, ಸೊ ಇದಕ್ಕೆ ಕಾರಣ ಏನು ಅಂತಂತಂದ್ರೆ ತಂದೆ ತಾಯಿಯಲ್ಲಿರುವಂತ ರಕ್ತ ಗುಂಪುಗಳು ಏನಾಗಿದೆ ಅಂತಂದ್ರೆ ಎ ಮತ್ತೆ ಬಿ ಆಗಿದೆ. ನೆಕ್ಸ್ಟ್ ಈ ತಂದೆ ತಾಯಿಯಲ್ಲಿ ಎ ಮತ್ತೆ ಎ ಬಿ ಇದ್ರೆ ಎ ಬಿ ಎ ಬಿ ಆಗಿರ್ತದೆ, ಓ ಇರೋದಿಲ್ಲ. ನೆನ್ಪಿಟ್ಕೊಂಡಿರಿ, ಎ ಇಂಟು ಎ ಬಿ ಅಂತಂತಂದ್ರೆ ಎ ಇರುತ್ತೆ, ಬಿ ಇರುತ್ತೆ, ಎ ಬಿ ಇರುತ್ತೆ. ಇಲ್ಲೇ ನೋಡಿ ಎ ಇಂಟು ಬಿ ಅಂತಂದ್ರೆ ಜಸ್ಟ್ ಸಿಂಪಲ್, ಇಲ್ಲೇ ಎ ಇದೆ, ನೆಕ್ಸ್ಟ್ ಬಿ ಇದೆ, ನೆಕ್ಸ್ಟ್ ಎ ಬಿ ಇದೆ. ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಯಾವ 3 ಅಕ್ಷರಗಳಿದಾವೆ ಆ 3 ಅಕ್ಷರಗಳನ್ನ ಬರೆದ್ ಬಿಡೋದು ಎ ಇಂಟು ಎ ಬಿಗೆ. ನೆಕ್ಸ್ಟ್ ಬಿ ಇಂಟು ಬಿ. ಸೊ ಬಿ ಇಂಟು ಬಿ ಅಂತಂದ್ರೇನು, ಇಲ್ಲಿ ಎ ಇಂಟು ಎ ಹಾಕಿದ್ದೆ, ಇಲ್ಲಿ ಎ ಆರ್ ಓ ಅಂತ ಬಂತು. ಇಲ್ಲಿ ಬಿ ಇಂಟು ಬಿ ಅಂತ ಹಾಕಿದ್ದೀನಿ, ಇಲ್ಲಿ ಏನ್ ಬರ್ಬೇಕು, ಬಿ ಆರ್ ಓ ಅಂತಾನೆ ಬರ್ಬೇಕು. ನೆಕ್ಸ್ಟ್ ಬಿ ಇಂಟು ಓ ಅಂತಿದೆ, ಸೊ ಇನ್ನೇನ್ ಬರ್ಬೇಕು, ಇಲ್ಲಿ ಬಿ ಅಥವಾ ಓನೇ ಬರ್ಬೇಕು. ಮಕ್ಕಳು ಪಡೆಯಬಹುದಾದಂತ ಒಂದು ರಕ್ತದ ಗುಂಪಿನಾಗಿರ್ತದೆ ಬಿ ಅಥವಾ ಓ ಗುಂಪಿನವರು ಆಗಿರ್ತದೆ. ನೆಕ್ಸ್ಟ್ ಬರೋಣ, ಇಲ್ಲಿ ಬಿ ಇಂಟು ಎ ಬಿ ಅಂತ ಇದೆ, ಬಿ ಇಂಟು ಎ ಬಿ ಅಂತ ಇದೆ ಅಂತಂದ್ರೆ ಇಲ್ಲಿ ನೋಡಿ ಎ ಇರುತ್ತೆ, ಇಲ್ಲಿ ಯಾವ ಅಕ್ಷರಗಳಿದಾವೆ ಅವೇ, ಇಲ್ಲಿ ಎ ಇದೆಯಾ, ಇಲ್ಲಿ ಬಿ ಇದೆಯಾ, ಮತ್ತೆ ಎ ಬಿ ಇದೆ, ಅವೇ ರಕ್ತದ ಗುಂಪು ಸಾಮಾನ್ಯವಾಗಿ ಬರುವಂತದ್ದು. ನೆಕ್ಸ್ಟ್ ಎ ಬಿ ಇಂಟು ಎ ಬಿ ಬಂದ್ರೆ ನೋಡಿ, ಇಲ್ಲಿ ಎ ಬಿ ಇಂಟು ಎ ಬಿ ಬಂತಂದ್ರೆ ಎ ಬಿ ಎ ಬಿ. ವೆರಿ ವೆರಿ ಇಂಪಾರ್ಟೆಂಟ್. ಎ ಬಿ ಇಂಟು ಎ ಬಿ ಕೇಳ್ತಾರೆ, ವೆರಿ ವೆರಿ ಇಂಪಾರ್ಟೆಂಟ್. ಎ ಬಿ ಇಂಟು ಎ ಬಿ ಕೇಳ್ತಾರೆ ಎಕ್ಸಾಮ್ ನಲ್ಲಿ. ಅಲ್ಲಿ ಯಾಕೆ ಅಂತಂತಂದ್ರೆ ಅಲ್ಲಿ ಸಾಮಾನ್ಯವಾಗಿ 3 ಬರ್ತವೆ, 4 ಬರಲ್ಲ, ಓ ಬಿಟ್ಬಿಟ್ಟು ಇನ್ನು ಮಿಕ್ಕಿದ್ದು 3 ಬರ್ತೈತೆ. ಹಾಗಾಗಿ ಎ ಬಿ ಇಂಟು ಎ ಬಿ ಕೇಳ್ತಾರೆ. ನೆಕ್ಸ್ಟ್ ಎ ಬಿ ಇಂಟು ಓ ನೋಡಿಲಿ, ಎ ಬಿ ಇಂಟು ಓ ಇದು ನಾವು ಜಾಸ್ತಿ ನೆನಪಲ್ಲಿ ಇಟ್ಕೋಬೇಕಾಗಿರೋದು ಇದು. ಯಾಕೆ ಅಂತಂದ್ರೆ ತಂದೆ ಎ ಬಿ, ತಾಯಿ ಓ ಗ್ರೂಪ್ ಅಂತ ತಿಳ್ಕೊಳ್ಳಿ. ಸೊ ಹುಟ್ಟ ಮಗು ಎ ಬಿನೂ ಅಲ್ಲ ಓನೂ ಅಲ್ಲ. ಸೊ ಇಲ್ಲಿ ಸಾಮಾನ್ಯವಾಗಿ ಕೆಲವರು ಏನ್ ಮಾತಾಡ್ತಾರೆ ಅಂತಂತಂದ್ರೆ ಆ ಮಗು ನಿನಗೆ ಹುಟ್ಟಿಲ್ಲ, ಯಾಕಂತಂದ್ರೆ ಅದು ನಿನ್ ರಕ್ತದಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಬ್ಲಡ್ ಗ್ರೂಪ್ ಚೆಕ್ ಮಾಡಿದಾಗ ನಿಂದಲ್ಲ, ನೀನ್ ಹೆಂಡ್ತಿದ್ದಲ್ಲ ಅಂತ ಅಂತಾರೆ, ಹೌದಲ್ವಾ? ಸೊ ಹಾಗಾಗಿ ಇಲ್ಲಿ ಆತರ ಆಗಲ್ಲ, ಇಲ್ಲಿ ನಾವು ತಿಳ್ಕೊಬೇಕು. ಅದಕ್ಕಾಗಿ ಈ ಫ್ಲೋ ಡಯಾಗ್ರಾಮ್ ಅನ್ನ ನಾವು ತಿಳ್ಕೊಳ್ಳೇಬೇಕು. ಯಾಕೆ ಹೇಳಿ, ಈಗ ತಂದೆ ಎ ಬಿ ಇದ್ದು ತಾಯಿ ಓ ಇದ್ದಾಗ ಹುಟ್ಟ ಮಗು ಎ ಬಿನೂ ಆಗಿರಲ್ಲ, ಓನು ಆಗಿರಲ್ಲ, ಏನಾಗಿರ್ತದೆ, ಎ ಮತ್ತೆ ಬಿ ಆಗಿರ್ತದೆ. ಇದನ್ನ ನೆನ್ಪಿಟ್ಕೊಂಡಿರಿ ನೀವು. ನೆಕ್ಸ್ಟ್ ಲಾಸ್ಟ್ ಒನ್ ಬಂದಿದ್ದೀನಿ, ಓ ಇಂಟು ಓ. ತಂದೆನೂ ಓ ಆಗಿತ್ತು, ತಾಯಿನೂ ಓ ಆಗಿದ್ರೆ ಹುಟ್ಟ ಮಗು ಕೂಡ ಏನಾಗಿರ್ತದೆ, ಓ ಆಗಿರ್ತದೆ. ಬೇರೆ ಯಾವುದೂ ಕೂಡ ರಕ್ತವನ್ನ ಪಡೆದುಕೊಂಡು ಮಗು ಹುಟ್ಟಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಇಷ್ಟು ಸುಮಾರು ಒಂದು 10 ಟಾಪಿಕ್ ಅನ್ನ ಹೇಳಿದ್ದೀನಿ. ಈ 10 ಟಾಪಿಕ್ ಕೂಡ ನಿಮಗೆ ಏನಾಗಿದೆ ಅಂತಂದ್ರೆ ಅರ್ಥಪೂರ್ಣವಾಗಿ ನಾನು ತಲುಪಿಸಿದ್ದೀನಿ ಅಂತ ನಾನು ತಿಳ್ಕೊತೀನಿ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕು, ಕಮೆಂಟು, ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಅಂತ ಹೇಳ್ತಾ ನಾನು ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್.